ಸದೃಢ ಆನಂದ, ಸಂಪತ್ತು, ಬುದ್ಧಿವಂತಿಕೆ ಅಥವಾ ಸ್ನೇಹಿತರು ಎಂದು ಪರಿಗಣಿಸಬಾರದು ಎಂದು ಅವನು ಹೇಳಿದನು. ಇವುಗಳ ಮೇಲೆ ಪ್ರಪಂಚದ ನಡವಳಿಕೆ ಅವಲಂಬಿತವಾಗಿದೆ. ಅವನ ಮಾತುಗಳನ್ನು ಕೇಳುವುದರಿಂದ ರಾಜನು ಖ್ಯಾತಿ, ಸಾಧನೆಗಳು, ಸಮೃದ್ಧಿ ಮತ್ತು ನಿಷ್ಠಾವಂತ ಪ್ರಜೆಗಳನ್ನು ಪಡೆಯುತ್ತಾನೆ. ಶಿಯ ಬುದ್ಧಿವಂತಿಕೆಯು ಕಮಲದ ಹೂವಿನಂತೆ ತೆರೆದುಕೊಳ್ಳುತ್ತಲೇ ಇತ್ತು. ಸದಾಚಾರದ ಮೂಲಕ ಸದ್ಗುಣ ಮತ್ತು ಸಂಪತ್ತನ್ನು ಹುಡುಕುವ ನಿಷ್ಠಾವಂತ ರಾಜನು ದೊಡ್ಡ ಸಮೃದ್ಧಿಯನ್ನು ಪಡೆಯುತ್ತಾನೆ. ಆದರೆ ಉದಾರವಾದಿ, ವಾತ್ಸಲ್ಯವಿಲ್ಲದ ಮತ್ತು ತನ್ನ ಪ್ರಜೆಗಳನ್ನು ಅನಗತ್ಯ ಶಿಕ್ಷೆಗಳೊಂದಿಗೆ ಪೀಡಿಸುವವನು ಶೀಘ್ರದಲ್ಲೇ ವಿನಾಶವನ್ನು ಎದುರಿಸುತ್ತಾನೆ. ಬುದ್ಧಿವಂತ ಗುರುಗಳ ಮಾರ್ಗದರ್ಶನದ ಪ್ರಾಮುಖ್ಯತೆ ಮತ್ತು ಎಲ್ಲಾ ಪ್ರಯತ್ನಗಳಲ್ಲಿ ಸ್ವಯಂ ಪ್ರತಿಬಿಂಬದ ಮೌಲ್ಯವನ್ನು ಒತ್ತಿ ಹೇಳುವ ಮೂಲಕ ಭೀಷ್ಮನು ಕಥೆಯನ್ನು ಮುಕ್ತಾಯಗೊಳಿಸಿದನು. ತನ್ನ ಗುರುಗಳ ಸೂಚನೆಗಳನ್ನು ಆಲಿಸುವ, ತನ್ನ ರಾಜ್ಯವನ್ನು ಸ್ವತಃ ಮೇಲ್ವಿಚಾರಣೆ ಮಾಡುವ ಮತ್ತು ತನ್ನ ಎಲ್ಲಾ ಸ್ವಾಧೀನಗಳಲ್ಲಿ ಸದ್ಗುಣದಿಂದ ಮಾರ್ಗದರ್ಶನ ಪಡೆಯುವ ರಾಜನು ದೀರ್ಘಕಾಲದವರೆಗೆ ಸಂತೋಷವನ್ನು ಅನುಭವಿಸುತ್ತಾನೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದಂತೆ ಭೀಷ್ಮನ ಮಾತುಗಳು ಯುಗಯುಗಗಳಿಂದ ಪ್ರತಿಧ್ವನಿಸುತ್ತವೆ. ನೀತಿವಂತ ರಾಜನ ನಡವಳಿಕೆಯ ಬಗ್ಗೆ ಕಾಲಾತೀತ ಬುದ್ಧಿವಂತಿಕೆಯನ್ನು ನೀಡುತ್ತವೆ. ವೈದಿಕ ಭಾರತದ ಸಾಮ್ರಾಜ್ಯದಲ್ಲಿ ರಾಜ ವಾಮದೇವನು ತನ್ನ ಜನರ ಮುಂದೆ ನಿಂತು ರಾಜತ್ವದ ಕಲೆಯ ಬಗ್ಗೆ ಪ್ರಾಚೀನ ಜ್ಞಾನವನ್ನು ನೀಡಲು ಪ್ರಾರಂಭಿಸಿದನು. ಒಬ್ಬ ಪ್ರಬಲ ರಾಜನು ದುರ್ಬಲರಿಗೆ ಅನ್ಯಾಯವಾಗಿ ವರ್ತಿಸಿದಾಗ ಅವರ ಹೆಜ್ಜೆಗುರುತುಗಳನ್ನು ಅನುಸರಿಸುವವರು ಅಂತಹ ನಡವಳಿಕೆಯನ್ನು ಅನುಕರಿಸುತ್ತಾರೆ. ಇದು ಅಂತಿಮವಾಗಿ ರಾಜ್ಯದ ಪತನಕ್ಕೆ ಕಾರಣವಾಗುತ್ತದೆ ಎಂದು ಅವರು ಎಚ್ಚರಿಸಿದರು. ಅವನು ಮಾತನಾಡುವಾಗ ವಾಮದೇವನು ತನ್ನ ಜನರಿಗೆ ಮಾದರಿಯಾಗಿ ಕಾರ್ಯನಿರ್ವಹಿಸುವ ರಾಜನ ನಡವಳಿಕೆಯ ಮಹತ್ವವನ್ನು ಒತ್ತಿ ಹೇಳಿದನು. ನೀವು ನಿಮ್ಮ ಕರ್ತವ್ಯಗಳನ್ನು ಪಾಲಿಸುತ್ತಿದ್ದರೆ ಪುರುಷರು ಸಾಮಾನ್ಯವಾಗಿ ನಿಮ್ಮ ನಡವಳಿಕೆಯನ್ನು ಮಾರ್ಗದರ್ಶಕರಾಗಿ ಸ್ವೀಕರಿಸುತ್ತಾರೆ ಎಂದು ಹೇಳಿದನು. ಇದಕ್ಕೆ ವಿರುದ್ಧವಾಗಿ ಒಬ್ಬ ರಾಜನು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲು ವಿಫಲವಾದರೆ ಅವರ ಸ್ವಂತ ಸಂಬಂಧಿಕರು ಸಹ ಅವರನ್ನು ತಿರಸ್ಕರಿಸುತ್ತಾರೆ. ಸಾಂಪ್ರದಾಯಿಕ ನೀತಿ ಸಂಹಿತೆಯಿಂದ ವಿಮುಖನಾಗುವ ಕ್ಷತ್ರಿಯನು ತನ್ನ ಪವಿತ್ರ ಕರ್ತವ್ಯಗಳನ್ನು ತ್ಯಜಿಸಿದನೆಂದು ಪರಿಗಣಿಸಲಾಗುತ್ತದೆ ಎಂದು ರಾಜನು ವಿವರಿಸಿದನು. ವಿಜಯದ ಮೂಲಕ ಅಧಿಕಾರವನ್ನು ವಶಪಡಿಸಿಕೊಳ್ಳುವ, ಆದರೆ ತನ್ನ ಸೋಲಿಸಲ್ಪಟ್ಟ ವೈರಿಗಳನ್ನು ಗೌರವಿಸಲು ವಿಫಲನಾಗುವ ಬದಲಿಗೆ ದ್ವೇಷ ಮತ್ತು ದುರಾಸೆಗೆ ಬಲಿಯಾಗುವ ರಾಜನ ಅಪಾಯಗಳನ್ನು ಆತ ಎತ್ತಿ ತೋರಿಸಿದನು. ಬುದ್ಧಿವಂತಿಕೆಯಿಂದ ಶಕ್ತಿಯನ್ನು ಪ್ರದರ್ಶಿಸುವ, ಸಂತೋಷದಿಂದ ಬದುಕುವ ಮತ್ತು ಅಪಾಯದ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಳುವ ಮಹತ್ವವನ್ನು ವಾಮದೇವ ಒತ್ತಿ ಹೇಳಿದರು. ಹಾಗೆ ಮಾಡುವ ರಾಜನು ಎಲ್ಲಾ ಜೀವಿಗಳಿಗೂ ಪ್ರಿಯನಾಗಿರುತ್ತಾನೆ ಮತ್ತು ಎಂದಿಗೂ ಸಮೃದ್ಧಿಯಿಂದ ದೂರವಿರುವುದಿಲ್ಲ. ಇತರರಿಗೆ ಅನ್ಯಾಯ ಮಾಡುವುದರ ವಿರುದ್ಧ ಅವರು ಎಚ್ಚರಿಕೆ ನೀಡಿದರು, ಏಕೆಂದರೆ ಅದು ಅಂತಿಮವಾಗಿ ಪರಸ್ಪರ ಹಾನಿಗೆ ಕಾರಣವಾಗುತ್ತದೆ. ಬುದ್ಧಿವಂತ ರಾಜನು ಮುಂದುವರಿಸಿದನು, ನೀವು ಯಾರಿಗಾದರೂ ಅನ್ಯಾಯ ಮಾಡಿದರೆ ಸಮಯ ಬಂದಾಗ ನೀವು ಅವನ ಸೇವೆ ಮಾಡಬೇಕು. ದಯೆ ಮತ್ತು ಔದಾರ್ಯವನ್ನು ತೋರಿಸುವ ಮೂಲಕ ಒಬ್ಬರು ತಮ್ಮ ಶತ್ರುಗಳನ್ನು ಸಹ ಗೆಲ್ಲಬಹುದು. ವಾಮದೇವನು ಅತಿಯಾದ ಸಂತೋಷ ಅಥವಾ ದುಃಖಿತರಾಗಿರಬಾರದು ಎಂದು ಸಲಹೆ ನೀಡಿದರು, ಏಕೆಂದರೆ ಇದು ಅಸಮತೋಲನ ಮತ್ತು ಕಳಪೆ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಕಾರಣವಾಗಬಹುದು. ತನ್ನ ಮುಂದಿನ ಉಸಿರಿನಲ್ಲಿ ರಾಜ್ಯದೊಳಗಿನ ಪ್ರಮುಖ ಸ್ಥಾನಗಳಿಗೆ ಬುದ್ಧಿವಂತ ಮತ್ತು ನಿಷ್ಠಾವಂತ ಸೇವಕರನ್ನು ನೇಮಿಸುವ ಮಹತ್ವವನ್ನು ಆತ ಒತ್ತಿ ಹೇಳಿದರು. ಅಂತಹ ಅರ್ಹತೆಗಳನ್ನು ಹೊಂದಿರುವ ಮತ್ತು ತನ್ನ ಯಜಮಾನನ ಹಿತಾಸಕ್ತಿಗಳನ್ನು ನೋಡಿಕೊಳ್ಳುವಲ್ಲಿ ಎಂದಿಗೂ ನಿರ್ಲಕ್ಷ್ಯ ವಹಿಸದ ವ್ಯಕ್ತಿಯನ್ನು ರಾಜನು ತನ್ನ ರಾಜ್ಯದ ವ್ಯವಹಾರಗಳಲ್ಲಿ ನೇಮಿಸಬೇಕು. ವಾಮದೇವನು ಮಾತನಾಡುತ್ತಿದ್ದಂತೆ ಅವನು ಆಡಳಿತದ ಸಂಕೀರ್ಣತೆಯನ್ನು ಪರಿಶೀಲಿಸಿದನು. ರಾಜನು ಯಾವಾಗಲೂ ಅವರ ಸ್ವಂತ ಯೋಗಕ್ಷೇಮವನ್ನು ಮತ್ತು ಅವರ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು ಎಂದು ಸಲಹೆ ನೀಡಿದನು. ಹಿಂದೆ ಶಿಕ್ಷೆಗೆ ಗುರಿಯಾಗಿದ್ದ ಮಂತ್ರಿಗಳಿಂದ, ವಿಶೇಷವಾಗಿ ಮಹಿಳೆಯರಿಂದ, ಪರ್ವತಗಳು ಮತ್ತು ಪ್ರವೇಶಿಸಲಾಗದ ಪ್ರದೇಶಗಳಿಂದ, ಆನೆಗಳು ಮತ್ತು ಕುದುರೆಗಳು ಮತ್ತು ಸರೀಸೃಪಗಳಿಂದ ರಾಜನು ಯಾವಾಗಲೂ ಜಾಗರೂಕತೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು. ಯಶಸ್ವಿ
ನಾಯಕತ್ವದ ಹಾದಿಯಲ್ಲಿ ಭವಿಷ್ಯದ ಪೀಳಿಗೆಗೆ ಮಾರ್ಗದರ್ಶನ ನೀಡುವ ವಾಮದೇವನ ಬುದ್ಧಿವಂತ ಮಾತುಗಳು ರಾಜ್ಯದಾದ್ಯಂತ ಪ್ರತಿಧ್ವನಿಸುತ್ತಿದ್ದವು. ಅವನ ಸಲಹೆಯು ಸ್ಪಷ್ಟವಾಗಿತ್ತು. ರಾಜನು ಸಮೃದ್ಧಿ ಮತ್ತು ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳಲು ನೀತಿಯನ್ನು ಎತ್ತಿ ಹಿಡಿಯಬೇಕು, ಅವರ ಪ್ರಜೆಗಳನ್ನು ರಕ್ಷಿಸಬೇಕು ಮತ್ತು ಬುದ್ಧಿವಂತಿಕೆಯಿಂದ ಆಡಳಿತ ನಡೆಸಬೇಕು. ಕೊನೆಯಲ್ಲಿ ರಾಜ ವಾಮದೇವನ ಬೋಧನೆಗಳು ರಾಜತ್ವದ ನಡವಳಿಕೆಯ ಶಾಶ್ವತ ತತ್ವಗಳಿಗೆ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸಿತು. ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯೊಂದಿಗೆ ಆಳಲು ಪ್ರಯತ್ನಿಸಿದವರ ಹಣೆಬರಹವನ್ನು ರೂಪಿಸುವ ಅವರ ಮಾತುಗಳು ಮುಂದಿನ ಶತಮಾನಗಳವರೆಗೆ ನೆನಪಿನಲ್ಲಿ ಉಳಿಯುತ್ತವೆ. ದೊಡ್ಡ ಸಭೆಯ ಮಧ್ಯದಲ್ಲಿ ಬುದ್ಧಿವಂತ ಋಷಿ ವಾಮದೇವನು ರಾಜ ವಾಸುಮಾನನ ಮುಂದೆ ನಿಂತನು. ಅವನ ಮಾತುಗಳು ಜೇನುತುಪ್ಪದ ಅಮೃತದಂತೆ ಬುದ್ಧಿವಂತಿಕೆಯಿಂದ ತೊಟ್ಟಿಕ್ಕಿದವು. ಓ ರಾಜನೇ, ಅವನು ತನ್ನ ಧ್ವನಿಯನ್ನು ಸಭಾಂಗಣದಾದ್ಯಂತ ಹೊತ್ತುಕೊಂಡು ಪ್ರಾರಂಭಿಸಿದನು. ರಾಜನು ಯುದ್ಧಗಳಿಲ್ಲದೆ ವಿಜಯಗಳನ್ನು ಗೆಲ್ಲಬೇಕು, ಏಕೆಂದರೆ ಯುದ್ಧದ ರಥಸಿದ್ಧ ಲೂಟಿಗಳು ವೈಭವವನ್ನು ತರುವುದಿಲ್ಲ. ಬದಲಿಗೆ ಬುದ್ಧಿವಂತ ಮತ್ತು ಸೌಮ್ಯವಾದ ನಾಯಕತ್ವದ ಕೈವಾಮದೇವನ ಕಣ್ಣುಗಳು ಪ್ರಾಚೀನ ಜ್ಞಾನದಿಂದ ಮಿನುಗುತ್ತಿದ್ದವು. ಒಬ್ಬ ರಾಜನ ಅಧಿಕಾರವು ವಿಶಾಲವಾದ ಮತ್ತು ಸಮೃದ್ಧವಾದಾಗ, ಅವನ ಪ್ರಜೆಗಳು ನಿಷ್ಠಾವಂತರು ಮತ್ತು ಸಂತೃಪ್ತರಾಗಿದ್ದಾಗ, ಮತ್ತು ಅವನ ಅಧಿಕಾರಿಗಳು ಅಸಂಖ್ಯಾತ ಮತ್ತು ನುರಿತವರಾಗಿದ್ದಾಗ ಅವನ ಶಕ್ತಿಯು ದೃಢೀಕರಿಸಲ್ಪಡುತ್ತದೆ. ರಾಜನ ಸೈನಿಕರು ಉತ್ತಮ ಆಹಾರ, ಉತ್ತಮ ಸಂಬಳ ಮತ್ತು ಹುರುಪಿನಿಂದ ತುಂಬಿರುವಾಗ ಒಂದು ಸಣ್ಣ ಶಕ್ತಿಯೂ ಸಹ ಇಡೀ ಜಗತ್ತನ್ನು ವಶಪಡಿಸಿಕೊಳ್ಳಬಹುದು. ಸಭೆಯು ವಾಮದೇವನ ಪ್ರತಿಯೊಂದು ಮಾತಿನ ಮೇಲೆ ತೂಗಾಡುತ್ತಿತ್ತು. ಅವರ ಮುಖಗಳು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು. ಆ ಋಷಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ತನಗೆ ಮಾತ್ರ ಕಾಣಬಹುದಾದ ಸತ್ಯವೊಂದನ್ನು ಹುಡುಕುತ್ತಿರುವಂತೆ ಕೋಣೆಯನ್ನು ಪರಿಶೀಲಿಸಿದರು. ಎಲ್ಲಾ ಜೀವಿಗಳ ಬಗ್ಗೆ ಕರುಣೆ ಹೊಂದಿರುವ ಮತ್ತು ಅಪಾರ ಸಂಪತ್ತು ಮತ್ತು ಧಾನ್ಯವನ್ನು ಹೊಂದಿರುವ ಪ್ರಜೆಗಳಿರುವ ರಾಜನು ನಿಜವಾಗಿಯೂ ತನ್ನ ಶಕ್ತಿಯನ್ನು ದೃಢಪಡಿಸಿಕೊಂಡಿದ್ದಾನೆ. ಒಬ್ಬ ರಾಜನು ತನ್ನ ವೈರಿಗಳಿಗಿಂತ ತನ್ನನ್ನು ತಾನು ಬಲಶಾಲಿ ಎಂದು ನಂಬಿದಾಗ ಆಗ ಮಾತ್ರ ಅವನು ತನ್ನ ಪ್ರಾಂತ್ಯಗಳನ್ನು ಮತ್ತು ಸಂಪತ್ತನ್ನು ವಿಸ್ತರಿಸಲು ಪ್ರಯತ್ನಿಸಬೇಕು. ವಾಮದೇವನ ಮಾತುಗಳು ಗಾಳಿಯಲ್ಲಿ ಸವಾಲಿನಂತೆ ತೂಗಾಡುತ್ತಿದ್ದವು. ಅವರಲ್ಲಿ ಯಾರೊಬ್ಬರೂ ಒಪ್ಪಿಕೊಳ್ಳದಂತೆ ಧೈರ್ಯ ತೋರುತ್ತಿದ್ದರು. ಆದರೆ ವಾಮದೇವನು ಕೇವಲ ಅಧಿಕಾರದ ಸ್ವಾಧೀನದ ಬಗ್ಗೆ ಮಾತ್ರ ಮಾತನಾಡಿರಲಿಲ್ಲ. ತನ್ನ ಸ್ವಂತ ಜನರನ್ನು ವಂಚಿಸುವ ಅಥವಾ ತನ್ನ ಕರ್ತವ್ಯಗಳನ್ನು ಪೂರೈಸಲು ವಿಳಂಬ ಮಾಡುವ ರಾಜನು ಅಂತಿಮವಾಗಿ ತನ್ನನ್ನು ಕೊಡಲಿಯಂತೆ ಅರಣ್ಯದಲ್ಲಿ ಕತ್ತರಿಸಿಕೊಳ್ಳುತ್ತಾನೆ ಎಂದು ಎಚ್ಚರಿಸುತ್ತಾ ಅವನು ವಂಚನೆ ಮತ್ತು ವಿಳಂಬದ ವಿರುದ್ಧ ಎಚ್ಚರಿಕೆ ನೀಡಿದನು. ತನ್ನ ಕೋಪವನ್ನು ಹೇಗೆ ಕೊಲ್ಲಬೇಕೆಂದು ತಿಳಿದಿರುವ ರಾಜನು ತನ್ನ ಬಾಗಿಲಿನ ಹೊರಗೆ ಯಾವುದೇ ಶತ್ರುಗಳನ್ನು ಕಾಣುವುದಿಲ್ಲ ಎಂದು ಸೌಮ್ಯವಾದ ನಗುವಿನೊಂದಿಗೆ ಹೇಳಿದನು. ವಾಮದೇವನು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯು ತಲೆಯಾಡಿಸುವ ಮತ್ತು ಒಮ್ಮತದ ಗೊಳಗಾಟಗಳ ಸ್ವರಮೇಳವಾಗಿ ಸ್ಫೋಟಿಸಿತು. ರಾಜ ವಾಸುವಾನನ ಮುಖವು ಕೃತಜ್ಞತೆಯಿಂದ ಹೊಳೆಯಿತು ಮತ್ತು ಅವನು ಋಷಿಯ ಮುಂದೆ ಆಳವಾಗಿ ತಲೆಬಾಗಿದನು. ಈ ಮಾತುಕತೆಯನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದ ಭೀಷ್ಮನು ತನ್ನದೇ ಆದ ಪ್ರೋತ್ಸಾಹದ ಮಾತುಗಳನ್ನು ನೀಡಲು ಮುಂದೆ ಬಂದನು. ವಾಮದೇವನು ಹೀಗೆ ಸಂಬೋಧಿಸಿದನು. ಅವನು ಅರ್ಜುನನಿಗೆ, ರಾಜ ವಾಸುಮಾನನು ಈ ಬುದ್ಧಿವಂತ ಸಲಹೆಗಳನ್ನು ಅನುಸರಿಸಿದನು ಮತ್ತು ನೀವು ಸಹ 2 ಲೋಕಗಳನ್ನು ಜಯಿಸುವಲ್ಲಿ ಯಶಸ್ವಿಯಾಗುವನೆಂಬುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಬಲದಿಂದ ಅಥವಾ ಹಿಂಸಾಚಾರದಿಂದ ಅಲ್ಲ, ಆದರೆ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಮೂಲಕ. ಸಭೆಯು ಮತ್ತೊಮ್ಮೆ ಮೌನವಾಯಿತು. ವಾಮದೇವನ ಮಾತುಗಳ ಬಗ್ಗೆ ಯೋಚಿಸುವಾಗ ಪ್ರತಿಯೊಬ್ಬ ಸದಸ್ಯರು ತಮ್ಮ ಸ್ವಂತ ಆಲೋಚನೆಗಳಲ್ಲಿ ಕಳೆದು ಹೋದರು. ಈ ಶಾಂತ ಕ್ಷಣದಲ್ಲಿ ನಾಯಕತ್ವದ ಸೌಮ್ಯವಾದ ಆದರೆ ಅಸಲವಾದ ಶಕ್ತಿಯಿಂದ ತುಂಬಿದ ಪ್ರತಿಯೊಂದು ನೂಲಿನೊಂದಿಗೆ ವಾಸ್ತವದ ಬಟ್ಟೆಯನ್ನು ಹೊಸದಾಗಿ ಹೆಣೆಯಲಾಗಿದೆ ಎಂದು ತೋರುತ್ತಿತ್ತು. ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಬುದ್ಧಿವಂತ ಮತ್ತು ನ್ಯಾಯುತ ರಾಜನಾದ ಯುಧಿಷ್ಠಿರನ ಮುಂದೆ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಅವನು ಎತ್ತರವಾಗಿ ನಿಂತನು
ಅವನ ಕಣ್ಣುಗಳು ಲೆಕ್ಕವಿಲ್ಲದಷ್ಟು ಯುದ್ಧಗಳಲ್ಲಿ ಹೋರಾಡಿದ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಮೇಲೆ ನಿಂತವು. ಆಳವಾದ ಗೌರವದ ಭಾವದಿಂದ ಯುಧಿಷ್ಠಿರನು ಇನ್ನೊಬ್ಬ ಕ್ಷತ್ರಿಯ ರಾಜನ ವಿರುದ್ಧ ಯುದ್ಧದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಕುರಿತು ಮಾರ್ಗದರ್ಶನವನ್ನು ಕೇಳಿದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ನನ್ನ ಪ್ರಿಯ ಮೊಮ್ಮಗ, ಅವನು ಹೇಳಿದನು, ಒಬ್ಬ ಕ್ಷತ್ರಿಯನು ಇನ್ನೊಬ್ಬನನ್ನು ಸ್ವಾಧೀನಪಡಿಸಿಕೊಳ್ಳಲು ಬಯಸಿದಾಗ ಅವನು ಮೊದಲು ಆ ದೇಶದ ಜನರಿಗೆ ತನ್ನ ಉದ್ದೇಶಗಳನ್ನು ತಿಳಿಸಬೇಕು. ಅವನು ತನ್ನನ್ನು ತಾನು ಅವರ ರಾಜನೆಂದು ಘೋಷಿಸಿಕೊಳ್ಳಬೇಕು ಮತ್ತು ಗೌರವಕ್ಕೆ ಬದಲಾಗಿ ಅವರಿಗೆ ರಕ್ಷಣೆಯನ್ನು ನೀಡಬೇಕು ಅಥವಾ ಯುದ್ಧಕ್ಕೆ ಸವಾಲು ಹಾಕಬೇಕು. ಭೀಷ್ಮನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತಕರ ಮತ್ತು ಧೈರ್ಯ ತುಂಬಿದ. ಯುಧಿಷ್ಠಿರನು ಹೆಚ್ಚು ಕಲಿಯಲು ಉತ್ಸುಕನಾಗಿ ಚಿಂತನಶೀಲವಾಗಿ ತಲೆಯಾಡಿಸಿದನು. ಓ ಅಜ್ಜಿ, ನನಗೆ ಹೇಳು, ಕ್ಷತ್ರಿಯ ರಾಜನು ಯುದ್ಧದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂದು ಕೇಳಿದನು. ಭೀಷ್ಮನ ಅಭಿವ್ಯಕ್ತಿ ಗಂಭೀರವಾಯಿತು. ಅವನ ಧ್ವನಿಯು ಗಂಭೀರವಾದ ಧ್ವನಿಯನ್ನು ಪಡೆದುಕೊಂಡಿತು. ಒಬ್ಬ ಕ್ಷತ್ರಿಯನು ನಿರಾಯುಧ ಅಥವಾ ರಕ್ಷಣೆಯಿಲ್ಲದ ಎದುರಾಳಿಯ ಮೇಲೆ ದಾಳಿ ಮಾಡಬಾರದು. ಅವನು ನ್ಯಾಯಯುತವಾಗಿ ಹೋರಾಡಬೇಕು ಮತ್ತು ಅಂಗವಿಕಲನಾಗಿದ್ದಾಗ ತನ್ನ ಎದುರಾಳಿಯನ್ನು ತ್ಯಜಿಸಬೇಕು. ಭೀಷ್ಮನು ಮಾತನಾಡುತ್ತಿದ್ದಂತೆ ಆತ ಯುದ್ಧಭೂಮಿಯ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದನು. ಶತ್ರುವು ಅನ್ಶವಸ್ತ್ರ ಧರಿಸಿ ಬಂದರೆ ಕ್ಷತ್ರಿಯನು ಸಹ ರಕ್ಷಾಕವಚವನ್ನು ಧರಿಸಬೇಕು. ಶತ್ರುವು ಸೈನ್ಯದೊಂದಿಗೆ ಮುನ್ನಡೆದರೆ ಕ್ಷತ್ರಿಯನು ಅವನನ್ನು ಸಮಾನ ಬಲದಿಂದ ಎದುರಿಸಬೇಕು. ಯುದ್ಧಭೂಮಿಯಲ್ಲಿ ವಂಚನೆ ಮತ್ತು ಕುತಂತ್ರಕ್ಕೆ ಸ್ಥಾನವಿಲ್ಲ. ಬದಲಿಗೆ ನೀತಿವಂತ ಯೋಧನು ನ್ಯಾಯಯುತ ರೀತಿಯಲ್ಲಿ ಪ್ರತಿರೋಧಿಸಬೇಕು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ವಿಶಾಲವಾಗಿ ತಿಳುವಳಿಕೆಯಿಂದ ಕೂಡಿದ್ದವು. ಭೀಷ್ಮನು ಯುದ್ಧದ ಸಂಕೀರ್ಣತೆಗಳ ಮೂಲಕ ಅವನಿಗೆ ಮಾರ್ಗದರ್ಶನ ನೀಡುತ್ತಲೇ ಇದ್ದನು. ಸದಾಚಾರ ಮತ್ತು ನ್ಯಾಯಯುತತೆಯ ಮಹತ್ವವನ್ನು ಒತ್ತಿ ಹೇಳಿದನು. ಒಬ್ಬ ಕಾರ್ಪಯೋಧನ ವಿರುದ್ಧ ಹೋರಾಡಬೇಕು, ಅವನು ಹೇಳಿದನು, ಮತ್ತು ಸಂಕಟದಲ್ಲಿ ಬಿದ್ದವನಿಗೆ ಹೊಡೆತ ಬೀಳಬಾರದು ಅಥವಾ ಯಾವುದೇ ರೀತಿಯಲ್ಲಿ ಗಾಯಗೊಂಡ ಅಥವಾ ದುರ್ಬಲಗೊಂಡವನಿಗೆ ಆಗಬಾರದು. ಭೀಷ್ಮನ ಮಾತುಗಳು ತನ್ನ ಗಮ್ಯಸ್ಥಾನಕ್ಕೆ ಸರಾಗವಾಗಿ ಹರಿಯುವ ನದಿಯಂತೆ ಇದ್ದವು. ಯುಧಿಷ್ಠಿರನನ್ನು ತನ್ನೊಂದಿಗೆ ಹೊತ್ತೊಯ್ಯುತ್ತಿದ್ದವು. ವಿಜಯವನ್ನು ಸಾಧಿಸಲು ಮತ್ತು ಸಂಕಟದಲ್ಲಿ ಸಿಲುಕಿದವರ ಜೀವಗಳನ್ನು ಉಳಿಸಲು ಕೇವಲ ನೀತಿ ಮಾರ್ಗಗಳನ್ನು ಬಳಸುವುದರ ಪ್ರಾಮುಖ್ಯತೆಯ ಬಗ್ಗೆ ಆತ ಮಾತನಾಡಿದವು. ದುರ್ಬಲ ಅಥವಾ ಗಾಯಗೊಂಡ ವ್ಯಕ್ತಿಯನ್ನು ಕೊಲ್ಲಬಾರದು ಎಂದು ಅವರು ಹೇಳಿದರು. ಅಥವಾ ಯಾರ ಶಸ್ತ್ರಾಸ್ತ್ರವನ್ನು ಮುರಿಯಲಾಗಿದೆ ಅಥವಾ ಬಿಲ್ಲು ಪದಾರವನ್ನು ಕತ್ತರಿಸಲಾಗಿದೆಯೋ ಆ ವ್ಯಕ್ತಿಯನ್ನು ಕೊಲ್ಲಬಾರದು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಮೃದುವಾದ ಸಂಜೆಯ ಹೊಳಪಿನಲ್ಲಿ ರಾಜ್ಯವನ್ನು ಮುಳುಗಿಸಿದಾಗ ಭೀಷ್ಮನು ತನ್ನ ಬೋಧನೆಗಳನ್ನು ಮುಕ್ತಾಯಗೊಳಿಸಿದನು. ಸ್ವತಃ ಯುದ್ಧಗಳನ್ನು ನ್ಯಾಯಯುತವಾಗಿ ಮತ್ತು ನೀತಿಯೊಂದಿಗೆ ಹೋರಾಡಬೇಕು ಎಂದು ಹೇಳಿದ್ದಾನೆ. ನೀತಿವಂತ ಯೋಧನು ಯಾವಾಗಲೂ ನೀತಿವಂತರೊಂದಿಗೆ ನ್ಯಾಯಯುತವಾಗಿ ವರ್ತಿಸಬೇಕು. ಅವನ ಮಾತುಗಳು ಭರವಸೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಇದು ಸದ್ಗುಣಶೀಲ ಜೀವನವನ್ನು ನಡೆಸುವ ಮಹತ್ವವನ್ನು ನೆನಪಿಸುತ್ತದೆ. ಯುಧಿಷ್ಠಿರನು ಭೀಷ್ಮನನ್ನು ಕೃತಜ್ಞತೆಯಿಂದ ಮತ್ತು ಗೌರವದಿಂದ ನೋಡಿದನು. ಆತನ ಕಣ್ಣುಗಳು ಹೊಳೆಯುತ್ತಿದ್ದವು. ಒಂದು ದೊಡ್ಡ ಸಭೆಯ ಮಧ್ಯದಲ್ಲಿ ಪೂಜ್ಯ ಕುಲಪತಿಯಾದ ಭೀಷ್ಮನು ಎತ್ತರವಾಗಿ ನಿಂತು ರಾಜತ್ವದ ಕಲೆಯ ಬಗ್ಗೆ ಜ್ಞಾನವನ್ನು ಬೋಧಿಸಲು ಪ್ರಾರಂಭಿಸಿದನು. ಅವನ ಮಾತುಗಳು ಸೌಮ್ಯವಾದ ಹೊಳೆಯಂತೆ ಇದ್ದವು. ಅವನ ಕೇಳುಗರ ಮನಸ್ಸಿನಲ್ಲಿ ಸಲೀಸಾಗಿ ಹರಿಯುತ್ತಿದ್ದ ರಾಜನು ಎಂದಿಗೂ ಅನ್ಯಾಯದ ಮೂಲಕ ಅಧಿಕಾರವನ್ನು ಅಪೇಕ್ಷಿಸಬಾರದು. ಅವನು ದೃಢವಾದ ಆದರೆ ಸೌಮ್ಯವಾದ ಧ್ವನಿಯಲ್ಲಿ ಘೋಷಿಸಿದನು, ಅದು ಇಡೀ ಭೂಮಿಯ ಮೇಲೆ ಪ್ರಭುತ್ವವನ್ನು ಸಾಧಿಸಿದರೂ ಅಂತಹ ಟೊಳ್ಳಾದ ವಿಜಯದಿಂದ ಯಾವ ಸಂತೋಷವನ್ನು ಪಡೆಯಬಹುದು? ಏಕೆಂದರೆ
ನನ್ನ ಪ್ರಿಯ ಕೌರವ ರಾಜಕುಮಾರ, ಅವನು ಯುಧಿಷ್ಠಿರನ ಕಡೆಗೆ ತಿರುಗಿ, ವಂಚನೆಯಿಂದ ಕಳಂಕಿತವಾದ ವಿಜಯವು ಕ್ಷಣಿಕವಾಗಿದೆ ಮತ್ತು ಒಬ್ಬನನ್ನು ಸ್ವಕೀಯ ರಾಜ್ಯಗಳಿಗೆ ಕರೆದೊಯ್ಯಲು ಸಾಧ್ಯವಿಲ್ಲ. ಭೀಷ್ಮನು ತನ್ನ ಚುಚ್ಚುವ ನೋಟದಿಂದ ಸಭೆಯನ್ನು ಅವಲೋಕಿಸುತ್ತಾ ನಿಂತುಬಿಟ್ಟನು. ಯಾರ ರಕ್ಷಾಕವಚ ಬಿದ್ದಿದೆಯೋ ಅಥವಾ ಕಾಲು ಭಾಗದಷ್ಟು ಬೇಡಿಕೊಳ್ಳುತ್ತದೆಯೋ ಆ ಯೋಧನನ್ನು ಸೆರೆಹಿಡಿಯಬೇಕು, ಕೊಲ್ಲಬಾರದು. ಸೋಲಿಸಲ್ಪಟ್ಟ ರಾಜನೊಬ್ಬನು ನಿಮ್ಮ ಕೈಯಲ್ಲಿ ಬಿದ್ದರೆ ಅವನನ್ನು ನೀವೇ ಯುದ್ಧದಲ್ಲಿ ತೊಡಗಿಸಬೇಡಿ. ಬದಲಿಗೆ ಅವನನ್ನು ನಿಮ್ಮ ಅರಮನೆಗೆ ಕರೆತನ್ನಿ ಮತ್ತು ಇಡೀ ವರ್ಷ ನಿಮ್ಮನ್ನು ತನ್ನ ಒಡೆಯನೆಂದು ಒಪ್ಪಿಕೊಳ್ಳುವಂತೆ ಮನವೊಲಿಸಿ. ಅವನು ಒಪ್ಪಿಕೊಂಡರೂ ನಿರಾಕರಿಸಿದರೂ ಸೋತ ವೈರಿಯು ನಿಮ್ಮ ನಡುವೆ ವಾಸಿಸುವ ಮೂಲಕ ಹೊಸ ಜೀವನವನ್ನು ಪಡೆಯುತ್ತಾನೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಆತನ ಮಾತುಗಳು ಸಹಾನುಭೂತಿ ಮತ್ತು ನ್ಯಾಯದ ಭಾವಚಿತ್ರವನ್ನು ರಚಿಸಿದವು. ಒಬ್ಬ ರಾಜನು ತನ್ನ ಸೋಲಿಸಲ್ಪಟ್ಟ ಶತ್ರುವಿನ ಮನೆಯಿಂದ ಒಬ್ಬ ಹುಡುಗಿಯನ್ನು ವಶಪಡಿಸಿಕೊಂಡರೆ ಅವನು ಅವಳನ್ನು 1 ವರ್ಷದವರೆಗೆ ಇಟ್ಟುಕೊಳ್ಳಬೇಕು ಮತ್ತು ಅವಳು ಅವನನ್ನು ಅಥವಾ ಇನ್ನೊಬ್ಬ ಸಂಗಾತಿಯನ್ನು ಮದುವೆಯಾಗಲು ಆಯ್ಕೆ ಮಾಡುತ್ತೀರಾ ಎಂದು ಕೇಳಬೇಕು. ಅವಳು ನಿರಾಕರಿಸಿದರೆ ಅವಳನ್ನು ತನ್ನ ಕುಟುಂಬಕ್ಕೆ ಹಿಂತಿರುಗಿಸಬೇಕು. ಅದೇ ರೀತಿ ವಿಜೇತನು ಯುದ್ಧದ ಇತರ ಎಲ್ಲಾ ಲೂಟಿಗಳ ಬಗ್ಗೆ ದಯೆಯಿಂದ ವರ್ತಿಸಬೇಕು. ಕಳ್ಳರಿಂದ ಮತ್ತು ಮರಣದಂಡನೆಗೆ ಕಾಯುತ್ತಿರುವವರಿಂದ ಪಡೆದ ಸಂಪತ್ತನ್ನು ರಾಜನು ಎಂದಿಗೂ ಸ್ವಾಧೀನಪಡಿಸಿಕೊಳ್ಳಬಾರದು. ಬಲವಂತವಾಗಿ ವಶಪಡಿಸಿಕೊಂಡ ಮಂದಗಳನ್ನು ಬ್ರಾಹ್ಮಣರಿಗೆ ನೀಡಬೇಕು. ಆದ್ದರಿಂದ ಅವರು ತಮ್ಮ ಹಾಲು ಕುಡಿಯಬಹುದು. ಗೂಳಿಗಳನ್ನು ಸಹ ಕೃಷಿ ಕೆಲಸಕ್ಕೆ ನಿಯೋಜಿಸಬೇಕು ಅಥವಾ ಅವುಗಳ ನಿಜವಾದ ಮಾಲೀಕರಿಗೆ ಹಿಂತಿರುಗಿಸಬೇಕು ಎಂದು ಅವರು ಮುಂದುವರಿಸಿದಾಗ ಕುಲಪತಿಯವರ ಧ್ವನಿಯು ಕಠಿಣ ಧ್ವನಿಯನ್ನು ಪಡೆದುಕೊಂಡಿತ್ತು. ರಾಜರ ಪವಿತ್ರ ಕರ್ತವ್ಯದ ಬಗ್ಗೆ ಮಾತನಾಡುವಾಗ ಭೀಷ್ಮನ ಮಾತುಗಳು ಯುಗದ ಬುದ್ಧಿವಂತಿಕೆಯೊಂದಿಗೆ ಪ್ರತಿಧ್ವನಿಸುತ್ತಿದ್ದವು. ಒಬ್ಬ ರಾಜನು ಇನ್ನೊಬ್ಬ ರಾಜನ ವಿರುದ್ಧ ಮಾತ್ರ ಹೋರಾಡಬೇಕು. ರಾಜನೇತರನು ಎಂದಿಗೂ ರಾಜನ ವಿರುದ್ಧ ತನ್ನ ಕೈಯನ್ನು ಎತ್ತಬಾರದು. ಶಾಂತಿ ಬಯಸುವ ಬ್ರಾಹ್ಮಣನು 2 ಯುದ್ಧ ಸೈನ್ಯಗಳ ನಡುವೆ ಮಧ್ಯಸ್ಥಿಕೆ ವಹಿಸಿದರೆ 2 ಪಕ್ಷಗಳು ತಕ್ಷಣವೇ ಯುದ್ಧವನ್ನು ನಿಲ್ಲಿಸಬೇಕು. ಭೀಷ್ಮನವರು ನೀತಿ ಸಂಹಿತೆಗಳ ಉಲ್ಲಂಘನೆಯ ವಿರುದ್ಧ ಎಚ್ಚರಿಕೆ ನೀಡಿದಾಗ ಸಭೆಯು ಶ್ರದ್ಧೆಯಿಂದ ಆಲಿಸಿತು. ಈ ನಿಯಮವನ್ನು ಉಲ್ಲಂಘಿಸುವ ಕ್ಷತ್ರಿಯನು ತನ್ನ ಆದೇಶದ ದುರಾದೃಷ್ಟಿಯಾಗುತ್ತಾನೆ ಮತ್ತು ಸಮಾಜದಿಂದ ದೂರವಿರಬೇಕು. ವಿಜಯವನ್ನು ಬಯಸುವ ರಾಜನು ಎಂದಿಗೂ ಈ ರೀತಿ ವರ್ತಿಸಬಾರದು. ನ್ಯಾಯಕ್ಕಿಂತ ದೊಡ್ಡ ಲಾಭ ಯಾವುದು? ಭೀಷ್ಮನು ತನ್ನ ಪ್ರವಚನವನ್ನು ಮುಕ್ತಾಯಗೊಳಿಸಿದಾಗ ಅವನು ಮತ್ತೊಮ್ಮೆ ಯುಧಿಷ್ಠಿರನ ಕಡೆಗೆ ತಿರುಗಿದನು. ಹೊಸದಾಗಿ ವಶಪಡಿಸಿಕೊಂಡ ರಾಜ್ಯದಲ್ಲಿನ ಉದ್ವೇಗಭರಿತ ವರ್ಗಗಳು ಹಿತವಾದ ಮಾತುಗಳು ಮತ್ತು ಉಡುಗೊರೆಗಳಿಂದ ಸಮಾಧಾನಗೊಳ್ಳಬೇಕು. ಇದು ನಿಜವಾದ ವಿಜಯವನ್ನು ಬಯಸುವ ರಾಜನ ಬುದ್ಧಿವಂತಿಕೆಯ ನೀತಿಯಾಗಿದೆ. ಬದಲಿಗೆ ನೀವು ಅವರನ್ನು ಕಠಿಣತೆಯಿಂದ ಆಳಿದರೆ ಅವರು ನಿಮ್ಮ ರಾಜ್ಯವನ್ನು ತ್ಯಜಿಸುತ್ತಾರೆ ಮತ್ತು ನಿಮ್ಮ ಶತ್ರುಗಳ ಪರವಾಗಿ ನಿಲ್ಲುತ್ತಾರೆ. ವಿಪತ್ತುಗಳು ಬರುವವರೆಗೆ ಕಾಯುತ್ತಾರೆ. ಭೀಷ್ಮನ ಕಣ್ಣುಗಳು ಕಾಣಿಸಿದವು. ಯುಧಿಷ್ಠಿರನ ಮುಂದೆ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಪೂಜ್ಯ ಭೀಷ್ಮನ ಬುದ್ಧಿವಂತಿಕೆಯನ್ನು ಹುಡುಕುತ್ತಾ ಯುವ ರಾಜನ ಪ್ರಶ್ನೆಯು ಗಾಳಿಯಲ್ಲಿ ತೂಗಾಡುತ್ತಿತ್ತು. ಯುಧಿಷ್ಠಿರನು ಕೇಳಿದನು, ಓ ವಿದ್ವಾಂಸನೇ, ಯಾವ ಕ್ರಿಯೆಗಳಿಂದ ರಾಜರು ಸಂತೋಷದ ಪ್ರದೇಶಗಳನ್ನು ಗೆಲ್ಲುತ್ತಾರೆ? ನಾನು ನೋಡಿದ್ದೇನೆಂದರೆ ಮೆರವಣಿಗೆಯಲ್ಲಿ ಅಥವಾ ಯುದ್ಧದಲ್ಲಿ ರಾಜನು ದೊಡ್ಡ ಜನಸಂದಣಿಯನ್ನು ಕೊಲ್ಲುತ್ತಾನೆ. ಯಾವ ವಿಧಾನದಿಂದ ಅವರನ್ನು ಶುದ್ಧೀಕರಿಸಬಹುದು ಮತ್ತು ಶುದ್ಧೀಕರಿಸಬಹುದು? ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಪ್ರಾಚೀನ ಜ್ಞಾನದಿಂದ ಹೊಳೆಯುತ್ತಿದ್ದವು. ಒಬ್ಬ ರಾಜನು ದುಷ್ಟರನ್ನು ಶಿಕ್ಷಿಸುವ ಮೂಲಕ, ಒಳ್ಳೆಯದನ್ನು ಜೋಡಿಸುವ ಮೂಲಕ ಮತ್ತು ಪಾಲಿಸುವ ಮೂಲಕ ಮತ್ತು ತ್ಯಾಗ ಮತ್ತು ಉಡುಗೊರೆಗಳನ್ನು ನೀಡುವ ಮೂಲಕ ಶುದ್ಧನಾಗುತ್ತಾನೆ ಮತ್ತು ಶುದ್ಧನಾಗುತ್ತಾನೆ. ವಿಜಯವನ್ನು ಬಯಸುವ ರಾಜರು
ಅನೇಕ ಜೀವಿಗಳನ್ನು ಪೀಡಿಸುತ್ತಾರೆ ಎಂಬುದು ನಿಜ. ಆದರೆ ವಿಜಯದ ನಂತರ ಅವರು ಮುನ್ನಡೆದು ಎಲ್ಲರನ್ನೂ ಸಮೃದ್ಧಗೊಳಿಸುತ್ತಾರೆ. ಭೀಷ್ಮನು ವಿವರಿಸುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನ ಕುತೂಹಲವು ಕೆರಳಿತು. ಒಂದು ಹೊಲವನ್ನು ಪುನಃ ವಶಪಡಿಸಿಕೊಳ್ಳುವವನು ಭತ್ತದ ಬ್ಲೇಡ್ಗಳು ಮತ್ತು ಕಳೆಗಳೆರಡನ್ನೂ ತೆಗೆದುಕೊಳ್ಳುವಂತೆಯೇ ಶಸ್ತ್ರಾಸ್ತ್ರಗಳನ್ನು ಬಳಸುವ ರಾಜನೂ ಸಹ ವಿನಾಶಕ್ಕೆ ಅರ್ಹವಾದ ಅನೇಕರನ್ನು ನಾಶಪಡಿಸುತ್ತಾನೆ. ಆದರೂ ಈ ವ್ಯಾಪಕವಾದ ವಿನಾಶವು ಉಳಿದಿರುವವರ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಉಂಟುಮಾಡುತ್ತದೆ. ಭೀಷ್ಮನ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಜನರನ್ನು ಲೂಟಿ, ವಧೆ ಮತ್ತು ಸಂಕಟಗಳಿಂದ ರಕ್ಷಿಸುವವನು, ಸಂಪತ್ತು, ಜೀವ ಮತ್ತು ಆಹಾರವನ್ನು ನೀಡುವವನು ಎಂದು ಪರಿಗಣಿಸಲ್ಪಡುತ್ತಾನೆ. ಆದ್ದರಿಂದ ರಾಜನು ಹೀಗೆ ಎಲ್ಲಾ ತ್ಯಾಗಗಳ ಒಕ್ಕೂಟದ ಮೂಲಕ, ದೇವತೆಗಳನ್ನು ಆರಾಧಿಸುವ ಮೂಲಕ, ಎಲ್ಲರ ಭಯವನ್ನು ಹೋಗಲಾಡಿಸುವ ದಕ್ಷಿಣವನ್ನು ಹೊಂದಿರುವ ಇಲ್ಲಿ ಎಲ್ಲಾ ರೀತಿಯ ಸಂತೋಷವನ್ನು ಆನಂದಿಸುತ್ತಾನೆ ಮತ್ತು ಇಂದ್ರನ ಸ್ವರ್ಗದಲ್ಲಿ ವಾಸಿಸುತ್ತಾನೆ. ಬ್ರಾಹ್ಮಣರಿಗಾಗಿ ಹೋರಾಡಿ ತನ್ನ ಪ್ರಾಣವನ್ನು ಅರ್ಪಿಸುವ ರಾಜನ ಬಗ್ಗೆ ಭೀಷ್ಮನ ಮಾತುಗಳನ್ನು ಸಭೆಯು ಶ್ರದ್ಧೆಯಿಂದ ಆಲಿಸಿತು. ಆ ರಾಜನು ಅಪರಿಮಿತವಾದ ಉಡುಗೊರೆಗಳೊಂದಿಗೆ ಯಜ್ಞದ ಮೂರ್ತರೂಪವೆಂದು ಪರಿಗಣಿಸಲ್ಪಡುತ್ತಾನೆ. ಒಬ್ಬ ರಾಜನು ತನ್ನ ದಂಡೆಗಳಿಂದ ತುಂಬಿದ ದಂಡೆಗಳೊಂದಿಗೆ ತನ್ನ ಶತ್ರುಗಳ ಮೇಲೆ ನಿಭೀತರಾಗಿ ಗುಂಡು ಹಾರಿಸಿದರೆ, ದೇವರುಗಳು ಭೂಮಿಯಲ್ಲಿ ತನಗಿಂತ ಶ್ರೇಷ್ಠವಾದ ಯಾರನ್ನೂ ಕಾಣುವುದಿಲ್ಲ. ಭೀಷ್ಮನು ಅಂತಹ ಶೌರ್ಯದ ಪ್ರತಿಫಲವನ್ನು ವಿವರಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾಗಿದ್ದವು. ಅಂತಹ ಸಂದರ್ಭದಲ್ಲಿ ಅವನು ತನ್ನ ಶತ್ರುಗಳ ದೇಹಗಳನ್ನು ಚುಚ್ಚುವ ದಂಡೆಗಳ ಸಂಖ್ಯೆಗೆ ಸಮನಾಗಿ ಅವನು ಆನಂದಿಸುವ ಪ್ರದೇಶಗಳ ಸಂಖ್ಯೆ, ಶಾಶ್ವತ ಮತ್ತು ಎಲ್ಲಾ ಇಚ್ಛೆಗಳನ್ನು ಪೂರೈಸಲು ಸಮರ್ಥನಾಗಿದ್ದಾನೆ. ಆದರೆ ಭೀಷ್ಮನ ಮಾತುಗಳು ಒಂದು ಎಚ್ಚರಿಕೆಯನ್ನೂ ಸಹ ಹೊಂದಿದ್ದವು. ಅವನ ದೇಹದಿಂದ ಹರಿಯುವ ರಕ್ತವು ಅವನ ಎಲ್ಲ ಪಾಪಗಳಿಂದ ಮತ್ತು ಆ ಸಂದರ್ಭದಲ್ಲಿ ಅವನು ಅನುಭವಿಸುವ ನೋವಿನಿಂದ ಅವನನ್ನು ಶುದ್ಧೀಕರಿಸುತ್ತದೆ. ಧರ್ಮಗ್ರಂಥಗಳನ್ನು ತಿಳಿದಿರುವ ವ್ಯಕ್ತಿಗಳು ಯುದ್ಧದಲ್ಲಿ ಕ್ಷತ್ರಿಯನು ಅನುಭವಿಸುವ ನೋವುಗಳು ಅವನ ಅರ್ಹತೆಯನ್ನು ಹೆಚ್ಚಿಸಲು ಪ್ರಾಯಶ್ಚಿತ್ತವಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಹೇಳುತ್ತಾರೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗುತ್ತಿದ್ದಂತೆ ಭೀಷ್ಮನ ಮಾತುಗಳು ಯುದ್ಧಕ್ಕೆ ಧಾವಿಸುವ ನಾಯಕ ಮತ್ತು ತನ್ನ ಒಡನಾಡಿಗಳನ್ನು ತೊರೆದು ಹೋಗುವ ಹೇಡಿಗಳ ನಡುವಿನ ಸಂಪೂರ್ಣ ವ್ಯತ್ಯಾಸವನ್ನು ಚಿತ್ರಿಸುತ್ತವೆ. ಯುದ್ಧ ಪೀಡಿತ ಪ್ರದೇಶಗಳು ಮತ್ತು ಯುದ್ಧದ ಕೋಲಾಹಲದ ನಡುವೆ ಬುದ್ಧಿವಂತ ಮತ್ತು ನೀತಿವಂತ ರಾಜ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನ ಸಲಹೆಯನ್ನು ಕೇಳಿದನು. ಅವರು ಚಿಂತನಶೀಲ ಮೌನದಲ್ಲಿ ಕುಳಿತಾಗ ಯುಧಿಷ್ಠಿರನು ಭೀಷ್ಮನನ್ನು ಆಳವಾದ ಪ್ರಶ್ನೆಯನ್ನು ಕೇಳಿದನು. ಹೇ ಮಹಾಶಿವೆ, ಯುದ್ಧದಲ್ಲಿ ಮರಣವನ್ನು ಎದುರಿಸುವ ಹಿಂತಿರುಗದ ವೀರರು ಯಾವ ಪ್ರದೇಶಗಳನ್ನು ಗಳಿಸುತ್ತಾರೆಂದು ನನಗೆ ತಿಳಿಸಿ. ಭೀಷ್ಮನ ಕಣ್ಣುಗಳು ಪ್ರಾಚೀನ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಒಂದು ಕಾಲದಲ್ಲಿ ಈ ಭೂಮಿಯನ್ನು ಆಳಿದ ಪ್ರಬಲ ರಾಜನಾದ ಅಂಬರೀಷನ ಕಥೆಯನ್ನು ಅವನು ವಿವರಿಸಲು ಪ್ರಾರಂಭಿಸಿದಾಗ, ಅಂಬರೀಷನ ಸೇನಾಪತಿ ಸುದೇವನು ಆಕಾಶ ಸಾಮ್ರಾಜ್ಯಕ್ಕೆ ಮರುಜನ್ಮ ಪಡೆದನು ಎಂದು ಹೇಳಲಾಗುತ್ತದೆ. ಅಲ್ಲಿ ಅವನು ಸ್ವತಃ ಇಂದ್ರನೊಂದಿಗೆ ಇದ್ದನು. ಕುತೂಹಲದಿಂದ ಅಂಬರೀಷನು ವಾಸವನನ್ನು ಇಂದ್ರ ಸಂಪರ್ಕಿಸಿ ಅವನ ಸೇನಾಧಿಪತಿಯ ಆರೋಹಣದ ಬಗ್ಗೆ ವಿಚಾರಿಸಿದನು. ನಾನು ಭೂಮಿಯನ್ನು ನೀತಿಯೊಂದಿಗೆ ಆಳಿದೆನು, ಧರ್ಮಗ್ರಂಥಗಳು ಘೋಷಿಸಿದಂತೆ ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸಿದ್ದೇನೆ ಮತ್ತು ವೇದಗಳನ್ನು ಸಮರ್ಪಣೆಯಿಂದ ಅಧ್ಯಯನ ಮಾಡಿದ್ದೇನೆ. ಅಂಬರೀಷನು ಹೇಳಿದನು, ನಾನು ನನ್ನ ಗುರುಗಳನ್ನು, ಅತಿಥಿಗಳನ್ನು ಮತ್ತು ದೇವರುಗಳನ್ನು ಅರ್ಪಣೆಗಳಿಂದ ಗೌರವಿಸಿದ್ದೇನೆ. ನನ್ನ ಸೇನಾಪತಿ ಸುದೇವನು ಶಾಂತ ಆತ್ಮದ ಯೋಧನಾಗಿದ್ದನು. ಅವನು ನನ್ನನ್ನು ಏಕೆ ಮೀರಿಸಿದನೆಂದು ಗೊತ್ತಿದ್ದು, ಬೇಸಿಗೆಯ ದಿನದಂದು ಗುಡುಗಿನಂತೆ ತನ್ನ ಧ್ವನಿಯಲ್ಲಿ ಮುಗುಳ್ನಕ್ಕನು. ಯುದ್ಧದಲ್ಲಿ ಪ್ರತಿಯೊಬ್ಬ ಯೋಧನು ಯುದ್ಧದ ಯಜ್ಞವನ್ನು ಮಾಡುವವನಾಗುತ್ತಾನೆ. ಆನೆಗಳು ಈ ಯಜ್ಞದ ಋತ್ವಿಜರು, ಪುರೋಹಿತರು. ಆದರೆ
ಕುದುರೆಗಳು, ಅದರ ಅಧರ್ಯರು ಅರ್ಪಣೆ ಮಾಡುವವರು, ವೈರಿಗಳ ಮಾಂಸ ಮತ್ತು ರಕ್ತವು ನೈವೇದ್ಯವನ್ನು ರೂಪಿಸುತ್ತದೆ, ಮತ್ತು ರಣಹದ್ದುಗಳು ಮತ್ತು ಕಾಗೆಗಳು ಅವುಗಳಿಂದ ಕುಡಿಯುತ್ತವೆ. ಈ ಯಜ್ಞದಲ್ಲಿ ಯೋಧರೇ ಪವಿತ್ರ ವಸ್ತುಗಳಾಗುತ್ತಾರೆ ಎಂದು ಇಂದ್ರನು ವಿವರಿಸುವುದನ್ನು ಮುಂದುವರಿಸಿದನು. ಈಟಿಗಳು ಮತ್ತು ಕತ್ತಿಗಳಿಂದ ಹೊಡೆಯುವ ಹೊಡೆತಗಳು ತ್ಯಾಗದವರ ಮಡಿಕೆಗಳಾಗುತ್ತವೆ. ಬಾಣಗಳು ಅದರ ದೊಡ್ಡ 2 ಪಬಾಯಿಗಳ ಮಡಿಕೆಗಳಾಗಿವೆ. ಮೈದಾನದ ಮೇಲೆ ಹರಿಯುವ ರಕ್ತವು ಅಂತಿಮ ತಪಸ್ಸು ದೊಡ್ಡ ಯೋಗ್ಯತೆಗಳಿಂದ ತುಂಬಿರುತ್ತದೆ. ಇಂದ್ರನು ಮಾತನಾಡುತ್ತಿರುವಾಗ ಯುಧಿಷ್ಠಿರನ ಕಣ್ಣುಗಳ ಮುಂದೆ ಒಂದು ದರ್ಶನವು ಅನಾವರಣಗೊಂಡಿತು. ಯುದ್ಧದ ಈ ಭವ್ಯವಾದ ತ್ಯಾಗದಲ್ಲಿ ಪ್ರತಿಯೊಬ್ಬರೂ ಪ್ರದರ್ಶನ ನೀಡುವ ಯೋಧರನ್ನು ಅವನು ನೋಡಿದನು. ತನ್ನ ಯಜಮಾನನನ್ನು ರಕ್ಷಿಸಲು ತನ್ನ ದೇಹವನ್ನು ತ್ಯಜಿಸುವ ಯೋಧನು ನನ್ನಂತೆಯೇ ಸಂತೋಷದ ಪ್ರದೇಶಗಳನ್ನು ಗಳಿಸುತ್ತಾನೆ ಎಂದು ಇಂದ್ರ ಘೋಷಿಸಿದನು. ಭೀಷ್ಮನು ಕಥೆಯನ್ನು ಹೇಳುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಕತ್ತಿಗಳು ಮತ್ತು ಕತ್ತರಿಸಿದ ತೋಳುಗಳಿಂದ ಬಲಿಪೀಠವನ್ನು ನೂಕುವವನು ನನ್ನಂತೆಯೇ ಸಂತೋಷದ ಪ್ರದೇಶಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾನೆ. ಯೋಧರು ಕೇವಲ ವಿಜಯಕ್ಕಾಗಿ ಹೋರಾಡುತ್ತಿಲ್ಲ, ಆದರೆ ಪವಿತ್ರ ವಿಧಿಗಳನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಬುದ್ಧಿವಂತ ರಾಜನು ನೋಡಿದನು. ಅದು ಅವರಿಗೆ ಆನಂದದ ಕ್ಷೇತ್ರವನ್ನು ನೀಡುತ್ತದೆ. ಕಥೆಯು ಪೂರ್ಣವಾಗಿ ಹರಡುತ್ತಿದ್ದಂತೆ ನಿಜವಾದ ಶೌರ್ಯವು ಸಾವಿನಿಂದ ತಪ್ಪಿಸಿಕೊಳ್ಳುವುದರಲ್ಲಿ ಅಲ್ಲ, ಅದನ್ನು ಧೈರ್ಯ ಮತ್ತು ಗೌರವದಿಂದ ಸ್ವೀಕರಿಸುವುದರಲ್ಲಿ ಅಡಗಿದೆ ಎಂದು ಯುಧಿಷ್ಠಿರನು ಅರಿತುಕೊಂಡನು. ಶತ್ರು ಸೈನ್ಯದ ವಾಹನವನ್ನು ತನ್ನ ಹೆಂಡತಿಯೆಂದು ಪರಿಗಣಿಸುವ ಯೋಧನು ಎಲ್ಲಾ ಪ್ರದೇಶಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾನೆ ಎಂದು ಇಂದ್ರನು ಹೇಳಿದನು. ಅವನ ಧ್ವನಿಯು ಶಾಶ್ವತವಾಗಿ ಪ್ರತಿಧ್ವನಿಸುತ್ತದೆ. ಈ ಪವಿತ್ರ ಕಥೆಯಲ್ಲಿ ಯುಧಿಷ್ಠಿ ಸೂರ್ಯನು ಮಿಥಿಲ ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಗದ್ದಲದ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಬುದ್ಧಿವಂತ ಮತ್ತು ನ್ಯಾಯಯುತ ಆಡಳಿತಗಾರನಾದ ರಾಜ ಜನಕನು ತನ್ನ ಸೈನಿಕರ ಮುಂದೆ ನಿಂತನು. ಅವನ ಕಣ್ಣುಗಳು ತೀವ್ರವಾದ ಬೆಳಕಿನಿಂದ ಹೊಳೆಯುತ್ತಿದ್ದವು. ಮುಂದೆ ನಡೆಯಬೇಕಿದ್ದ ಮಹಾಯುದ್ಧದ ಮೊದಲು ಒಂದು ಅಂತಿಮ ಭಾಷಣಕ್ಕಾಗಿ ಅವನು ಅವರನ್ನು ಕರೆದಿದ್ದನು. ನನ್ನ ಪ್ರಿಯ ಯೋಧರೇ, ನಾನು ನಿಮಗೆ ಏನನ್ನಾದರೂ ತೋರಿಸಲು ಬಯಸುತ್ತೇನೆ ಎಂದು ಸಭೆಯುದ್ದಕ್ಕೂ ತನ್ನ ಧ್ವನಿಯು ಮೊಳಗುತ್ತಾ ನೋಡು. ತನ್ನ ತೋಳಿನ ಹೊಡೆತದಿಂದ ಜನಕನು ತನ್ನ ಸೈನಿಕರನ್ನು ನಗರದ ಅಂಚಿಗೆ ಕರೆದೊಯ್ದನು. ಅಲ್ಲಿ 2 ದರ್ಶನಗಳು ಅವರಿಗೆ ಕಾಯುತ್ತಿದ್ದವು. ಒಂದು ಬದಿಯಲ್ಲಿ ಅವರ ಮುಂದೆ ಒಂದು ಪ್ರಕಾಶಮಾನವಾದ ಭೂದೃಶ್ಯವು ವಿಸ್ತರಿಸಿತು. ಸೊಂಪಾದ ಹಸಿರು, ಕಾಡುಗಳು, ಮಿನುಗುವ ನದಿಗಳು ಮತ್ತು ಹೊಳೆಯುವ ನಗರಗಳು ಚಿನ್ನದಿಂದ ಮಾಡಿದಂತೆ ತೋರುತ್ತಿತ್ತು. ಇದು ಸ್ವರ್ಗದ ರಾಜ್ಯವಾಗಿತ್ತು. ಅಲ್ಲಿ ನಿರ್ಭೀತರಾಗಿ ಹೋರಾಡಿದ ವೀರರು ತಮ್ಮ ಪ್ರತಿಫಲವನ್ನು ಪಡೆಯುತ್ತಾರೆ. ಆದರೆ ಇನ್ನೊಂದು ಬದಿಯಲ್ಲಿ ಕತ್ತಲೆ ಮತ್ತು ಮುನ್ಸೂಚಕ ಭೂದೃಶ್ಯವು ಕಾಣಿಸುತ್ತಿತ್ತು. ಸೌಂದರ್ಯ ಅಥವಾ ಸಂತೋಷವಿಲ್ಲದ ನಿರ್ಜನ ಬಂಜರು ಭೂಮಿಯು ಅವರ ಮುಂದೆ ಅಂತ್ಯವಿಲ್ಲದ ಸಮಾಧಿಯಂತೆ ವಿಸ್ತರಿಸಿತ್ತು. ಇದು ನರಕದ ಕ್ಷೇತ್ರವಾಗಿತ್ತು. ಅಲ್ಲಿ ಯುದ್ಧದಿಂದ ಓಡಿಹೋದ ಹೇಡಿಗಳು ಕತ್ತಲೆ ಮತ್ತು ಹತಾಶೆಯಲ್ಲಿ ಶಾಶ್ವತವಾಗಿ ಕಳೆಯುತ್ತಿದ್ದರು. ಅವರು ಮಾತನಾಡುವಾಗ ಜನಕನ ಕಣ್ಣುಗಳು ತೀವ್ರವಾಗಿ ಉರಿಯುತ್ತಿದ್ದವು. ನನ್ನ ಸ್ನೇಹಿತರೆ, ನಿಮ್ಮ ಮಾರ್ಗವನ್ನು ಆರಿಸಿಕೊಳ್ಳಿ ಎಂದು ಆತ ತನ್ನ ಯೋಧರನ್ನು ಒತ್ತಾಯಿಸಿದನು. ನೀವು ವೀರರೇ ಘನತೆ ಮತ್ತು ಗೌರವಕ್ಕಾಗಿ ಹೋರಾಡುತ್ತೀರಾ, ಅಥವಾ ನೀವು ಹೇಡಿಗಳಂತೆ ಓಡಿ ಹೋಗಿ ಅವಮಾನ ಮತ್ತು ದುಃಖದ ಜೀವನಕ್ಕೆ ನಿಮ್ಮನ್ನು ದೂಷಿಸಿಕೊಳ್ಳುತ್ತೀರಾ? ಸೈನಿಕರು ತಮ್ಮ ಆಯ್ಕೆಗಳನ್ನು ಆಲೋಚಿಸುತ್ತಾ ಒಂದು ಕ್ಷಣ ಮೌನವಾಗಿದ್ದರು. ಆದರೆ ನಂತರ ಒಂದು ದೊಡ್ಡ ಗರ್ಜನೆಯೊಂದಿಗೆ ಅವರು ತಮ್ಮ ಸಂಕಲ್ಪವನ್ನು ಕೂಗಿದರು. ಅವರು ನಿರ್ಭೀತರಾಗಿ ಹೋರಾಡುತ್ತಾರೆ ಮತ್ತು ಯುದ್ಧದಲ್ಲಿ ತಮ್ಮ ವೈರಿಗಳನ್ನು ಜಯಿಸುತ್ತಾರೆ. ಜನಕನು ನಗುತ್ತಾನೆ. ಅವನ ಹೃದಯವು ಹೆಮ್ಮೆಯಿಂದ ಉಬ್ಬಿಕೊಳ್ಳುತ್ತದೆ. ಒಳ್ಳೆಯದು ನನ್ನ ಯೋಧರೇ ಎಂದು ಉದ್ಗರಿಸಿದನು. ಈಗ ನಾವು ಯುದ್ಧಕ್ಕೆ ನಮ್ಮ ವ್ಯೂಹವನ್ನು ರಚಿಸೋಣ. ನಮ್ಮ ಕಾರು ಯೋಧರು
ದಾಳಿಯನ್ನು ಮುನ್ನಡೆಸುತ್ತಾರೆ. ನಂತರ ನಮ್ಮ ಕುದುರೆ ಸವಾರರು ಮತ್ತು ಕಾಲಾಳು ಸೈನಿಕರು ಇದು ವಿಜಯದ ಮಾರ್ಗವಾಗಿದೆ. ನಾವು ಬಲಶಾಲಿಯಾಗಿರಬೇಕು, ಒಗ್ಗಟ್ಟಾಗಿರಬೇಕು ಮತ್ತು ನಿರ್ಭೀತರಾಗಿರಬೇಕು. ಜನಕನು ಮಾತನಾಡುತ್ತಿರುವಾಗ ಅವನ ಸೈನಿಕರು ಅವನ ಹಿಂದೆ ಎದ್ದು ಅವರ ರಕ್ಷಾಕವಚಗಳು ಹಗಲಿನ ಮಸುಕಾಗುವ ಬೆಳಕಿನಲ್ಲಿ ಹೊಳೆಯುತ್ತಿದ್ದವು. ಅವರು ಒಂದು ಅಸಾಧಾರಣ ಶಕ್ತಿಯಾಗಿದ್ದರು. ಮುಂದೆ ಏನೇ ಇದ್ದರೂ ಎದುರಿಸಲು ಸಿದ್ಧರಾಗಿದ್ದರು. ಆದರೆ ಅವರು ಯುದ್ಧಕ್ಕೆ ಸಿದ್ಧರಾಗುತ್ತಿರುವಾಗ ಜಾನಕರ ಆಲೋಚನೆಗಳು ಭೀಷ್ಮನ ಬುದ್ಧಿವಂತ ಮಾತುಗಳತ್ತ ತಿರುಗಿತು. ಅವರು ಒಮ್ಮೆ ವೀರರೇ ಜಗತ್ತು ನೆಲೆಗೊಳ್ಳುವ ಅಡಿಪಾಯ ಎಂದು ಹೇಳಿದ್ದರು. ಒಬ್ಬ ನಾಯಕನು ಎಲ್ಲರನ್ನೂ ರಕ್ಷಿಸುತ್ತಾನೆ ಮತ್ತು ಗೌರವಿಸುತ್ತಾನೆ ಎಂದು ಅವರು ಘೋಷಿಸಿದ್ದರು ಮತ್ತು ಎಲ್ಲವೂ ನಾಯಕನ ಮೇಲೆ ಅವಲಂಬಿತವಾಗಿದೆ. ಇದು ನಿಜವೆಂದು ಜನಕನಿಗೆ ತಿಳಿದಿತ್ತು. ನ್ಯಾಯ ಮತ್ತು ನ್ಯಾಯಕ್ಕಾಗಿ ಹೋರಾಡಿದ ರಾಜನಂತೆ ಅವನು ಅದನ್ನು ತನ್ನ ಸ್ವಂತ ಜೀವನದಲ್ಲಿ ಕಂಡಿದ್ದನು ಮತ್ತು ಈಗ ಅವನು ತನ್ನ ಜನರನ್ನು ಯುದ್ಧಕ್ಕೆ ಕರೆದೊಯ್ಯುವಾಗ ಅವನು ಉದ್ದೇಶ ಮತ್ತು ಕರ್ತವ್ಯದ ಪ್ರಜ್ಞೆಯಿಂದ ತುಂಬಿದ್ದನು. ನಾವು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತೇವೆ ಎಂದು ಅವರು ತಮ್ಮ ಯೋಧರಿಗೆ ಹೇಳಿದರು ಮತ್ತು ನಮ್ಮ ಹೆಸರುಗಳು ಮುಂದಿನ ಪೀಳಿಗೆಗೆ ನೆನಪಿನಲ್ಲಿ ಉಳಿಯುತ್ತವೆ. ನಾವು ವೀರರಾಗಿದ್ದೇವೆ ಮತ್ತು ನಾವು ವೀರರಂತೆ ಹೋರಾಡುತ್ತೇವೆ. ಇದರೊಂದಿಗೆ ಮಿಥಿಲಾ ಸೇನೆಯು ಮುಂದೆ ಬಂದು ಮುಂದೆ ಏನಾಗುತ್ತದೆಯೋ ಅದನ್ನು ಎದುರಿಸಲು ಸಿದ್ಧವಾಯಿತು. ಹಿರಿಯ ಪಾಂಡವ ರಾಜಕುಮಾರ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನ ಸಲಹೆಯನ್ನು ಕೇಳಿದಾಗ ಸೂರ್ಯನು ಹಸ್ತಿನಾಪುರ ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಹೇ ಭೀಷ್ಮೆ, ನನಗೆ ಹೇಳು. ಯುಧಿಷ್ಠಿರನು ಕೇಳಿದನು. ವಿಜಯವನ್ನು ಬಯಸುವ ರಾಜರು ತಮ್ಮ ಸೈನ್ಯವನ್ನು ಯುದ್ಧಕ್ಕೆ ಹೇಗೆ ಮುನ್ನಡೆಸಬೇಕು? ಅದು ನೀತಿಯ ನಿಯಮಗಳಿಗೆ ವಿರುದ್ಧವಾಗಿ ಸ್ವಲ್ಪ ಅಪರಾಧವೆನಿಸಿದರೂ ಸಹ ಬುದ್ಧಿವಂತ ಮತ್ತು ಪೂಜ್ಯ ಯೋಧನಾದ ಭೀಷ್ಮನು ತಲೆಯಾಡಿಸಿದನು. ಕೆಲವರು ಸತ್ಯದಿಂದ ನೀತಿಯನ್ನು ಸ್ಥಿರಗೊಳಿಸಲಾಗುತ್ತದೆ ಎಂದು ಹೇಳುತ್ತಾರೆ. ಇತರರು ಅದನ್ನು ತರ್ಕ ಅಥವಾ ಉತ್ತಮ ನಡವಳಿಕೆಯಿಂದ ಸಾಧಿಸಲಾಗುತ್ತದೆ ಎಂದು ನಂಬುತ್ತಾರೆ ಎಂದು ಅವನು ಪ್ರಾರಂಭಿಸಿದನು. ಆದರೆ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ಸಿನ ಸಾಧನವಾಗಿ ಧರ್ಮಗ್ರಂಥಗಳು ಏನನ್ನು ಬಹಿರಂಗಪಡಿಸುತ್ತವೆ ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. ಅವನು ವಿರಾಮಗೊಳಿಸಿ ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಮುಂದುವರಿಯುತ್ತಾನೆ. ಒಬ್ಬ ರಾಜನು ಬುದ್ಧಿವಂತಿಕೆ ಮತ್ತು ಕುತಂತ್ರ ಎರಡನ್ನೂ ಹೊಂದಿರಬೇಕು. ಅವನಿಗೆ ಮೋಸದ ತಂತ್ರಗಳ ಬಗ್ಗೆ ತಿಳಿದಿದ್ದರೂ ಅವನು ತನಗೆ ಅಪಾಯವನ್ನುಂಟು ಮಾಡುವ ಅಪಾಯಗಳನ್ನು ಎದುರಿಸಲು ಮಾತ್ರ ಅವುಗಳನ್ನು ಬಳಸಬೇಕು. ಶತ್ರುಗಳು ಆಗಾಗ್ಗೆ ಅದರ ಜನರ ಅಥವಾ ನಾಯಕರ ನಡುವೆ ಭಿನ್ನಾಭಿಪ್ರಾಯವನ್ನು ಬಿತ್ತುವ ಮೂಲಕ ರಾಜ್ಯವನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಬುದ್ಧಿವಂತ ರಾಜನು ಈ ಬೆದರಿಕೆಗಳನ್ನು ತಟಸ್ಥಗೊಳಿಸಲು ವಂಚನೆಯನ್ನು ಬಳಸಬಹುದು. ಯುದ್ಧದ ವಿವಿಧ ಸಾಧನಗಳ ಬಗ್ಗೆ ಮಾತನಾಡುವಾಗ ಭೀಷ್ಮನ ಕಣ್ಣುಗಳು ಒಳನೋಟದಿಂದ ಮಿನುಗುತ್ತಿದ್ದವು. ಆನೆಗಳನ್ನು ರಕ್ಷಿಸಲು ಚರ್ಮದ ರಕ್ಷಾಕವಚ, ಕಬ್ಬಿಣ ಮತ್ತು ಮೂಳೆಗಳಿಂದ ಮಾಡಿದ ರಕ್ಷಾಕವಚ, ತೀಕ್ಷ್ಣವಾದ ತೋಳಿನ ಶಸ್ತ್ರಾಸ್ತ್ರಗಳು, ಅಂಚೆ ಕೋಟುಗಳು ಇವೆಲ್ಲವನ್ನೂ ತಯಾರಿಸಿ ಹೇರಳವಾಗಿ ಸಂಗ್ರಹಿಸಬೇಕು. ಸೈನಿಕರು ಧೈರ್ಯ ಮತ್ತು ಸಂಕಲ್ಪದಿಂದ ಪ್ರೇರೇಪಿತರಾಗಿರಬೇಕು ಮತ್ತು ಬೆಳೆಗಳು ಮಾಗಿದಾಗ ಮತ್ತು ನೀರು ಹೇರಳವಾಗಿರುವ ಚೈತ್ರ ಅಥವಾ ಅಗ್ರಹಾಯನ ತಿಂಗಳುಗಳಂತಹ ಅನುಕೂಲಕರ ಸಮಯಗಳಲ್ಲಿ ಸೈನ್ಯವನ್ನು ಸಜ್ಜುಗೊಳಿಸಬೇಕು. ಭೀಷ್ಮನು ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಪ್ರತಿಯೊಂದು ಮಾತನ್ನೂ ಹೀರಿಕೊಂಡಿತು. ಸೈನ್ಯವನ್ನು ಮುನ್ನಡೆಸಲು ಆಯ್ಕೆ ಮಾಡಿದ ರಸ್ತೆಯು ಅದರ ಉದ್ದಕ್ಕೂ ಹೇರಳವಾದ ನೀರು ಮತ್ತು ಹುಲ್ಲುಗಳನ್ನು ಹೊಂದಿರಬೇಕು, ಸಮತಟ್ಟಾಗಿರಬೇಕು ಮತ್ತು ಹಾದು ಹೋಗಲು ಸುಲಭವಾಗಿರಬೇಕು. ಭೀಷ್ಮ ಮುಂದುವರಿಸಿದರು. ರಸ್ತೆಯ ಸಮೀಪವಿರುವ ಪ್ರದೇಶಗಳನ್ನು ಯಾವುದೇ ಸಂಭಾವ್ಯ ಅಪಾಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಬಲ್ಲ
ನುರಿತ ಗೂಢಚಾರರು ಹುಡುಕಬೇಕು. ಭೀಷ್ಮನ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಉಳುವ ಬೆಟ್ಟಗಳ ಮೂಲಕ ಸಾಗುತ್ತಿರುವ ಸೈನಿಕರು ಅವರು ಯುದ್ಧದ ಕಡೆಗೆ ಸಾಗುತ್ತಿರುವಾಗ ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಅವರ ರಕ್ಷಾಕವಚ ಸೈನ್ಯದ ವಾಹನದಲ್ಲಿ ಧೈರ್ಯಶಾಲಿ ಮತ್ತು ಉದಾತ್ತರನ್ನು ಇರಿಸಬೇಕು. ಅವರು ಶತ್ರುಗಳ ವಿರುದ್ಧ ಆಕ್ರಮಣವನ್ನು ಮುನ್ನಡೆಸಬಹುದು ಎಂದು ಭೀಷ್ಮ ಹೇಳಿದರು. ಅವರು ಕೋಟೆಗಳ ಬಗ್ಗೆ ಮಾತನಾಡುತ್ತಾ ಎರಡು ಬದಿಗಳಲ್ಲಿ ನೀರಿನಿಂದ ತುಂಬಿದ ಗೋಡೆಗಳು ಮತ್ತು ಕಂದಕಗಳನ್ನು ಹೊಂದಿರುವವರು ಹೊಗಳಿಕೆಗೆ ಅರ್ಹರಾಗಿದ್ದಾರೆ, ಏಕೆಂದರೆ ಅವು ಯುದ್ಧದ ಸಮಯದಲ್ಲಿ ಸುರಕ್ಷಿತ ಆಶ್ರಯವನ್ನು ಒದಗಿಸಬಲ್ಲವು. ಶಿಬಿರದಲ್ಲಿ ಇರುವಾಗ ತೆರೆದ ಆಕಾಶದ ಕೆಳಗೆ ತೆರೆದಿರುವ ಸ್ಥಳಕ್ಕಿಂತ ಕಾಡಿನ ಹತ್ತಿರವಿರುವ ಸ್ಥಳವನ್ನು ಆಯ್ಕೆ ಮಾಡುವುದು ಉತ್ತಮ ಎಂದು ಭೀಷ್ಮ ಸಲಹೆ ನೀಡಿದರು. ಯುಧಿಷ್ಠಿರನು ಅದನ್ನು ಕೇಳುತ್ತಿದ್ದಂತೆ ತನ್ನ ಮೊಮ್ಮಗ ವಿವರಿಸಿದಂತೆ ಯುದ್ಧದ ಜಟಿಲತೆಗಳನ್ನು ಗ್ರಹಿಸಲು ಪ್ರಾರಂಭಿಸಿದನು. ಸೈನ್ಯವನ್ನು ಗಾಳಿ, ಸೂರ್ಯ ಮತ್ತು ಶುಕ್ರ ಗ್ರಹವನ್ನು ತಮ್ಮ ಹಿಂದಿನಿಂದ ಎದುರಿಸುವಂತಹ ಸ್ಥಿತಿಯಲ್ಲಿ ಇರಿಸಬೇಕು ಎಂದು ಭೀಷ್ಮನು ಹೇಳಿದನು. ಇದು ವಿಜಯದ ಕೀಲಿಯಾಗಿದೆ, ಏಕೆಂದರೆ ಇದು ಯೋಧರಿಗೆ ತಮ್ಮ ಅಜ್ಜನೊಂದಿಗೆ ಹೋರಾಡಲು ಅನುವು ಮಾಡಿಕೊಡುತ್ತದೆ. ದೊಡ್ಡ ಸಭೆಯ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ಪೂಜ್ಯ ಹಿರಿಯ ರಾಜನೀತಿಜ್ಞನಾದ ಭೀಷ್ಮನನ್ನು ಪ್ರಶ್ನಿಸಿದನು. ನಮ್ಮ ಯೋಧರು ಯುದ್ಧಕ್ಕೆ ಸಮರ್ಥರಾಗಲು ಯಾವ ಮನೋಭಾವ, ಯಾವ ನಡವಳಿಕೆ, ಯಾವ ರೂಪ, ಎಷ್ಟು ಒಗ್ಗಟ್ಟಾಗಿರಬೇಕು ಮತ್ತು ಎಷ್ಟು ಶಸ್ತ್ರಸಜ್ಜಿತರಾಗಿರಬೇಕು ಎಂದು ಅವನು ಕೇಳಿದನು. ವಿವಿಧ ಪ್ರದೇಶಗಳ ವಿವಿಧ ಸೈನ್ಯಗಳ ಗುಣಲಕ್ಷಣಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಅವರು ತಮ್ಮ ಉಗುರುಗಳು ಮತ್ತು ಬೇಲಿಗಳಿಂದ ಹೋರಾಡಿದ ಗಂಧರ್ವರು, ಸಿಂಧುಗಳು ಮತ್ತು ಸೌವೀರರ ಬಗ್ಗೆ ಮಾತನಾಡಿದರು. ಅವರ ಶೌರ್ಯ ಮತ್ತು ಶಕ್ತಿ ಸಾಟಿಯಿಲ್ಲ. ಈ ಯೋಧರು ಎಲ್ಲಾ ಶಕ್ತಿಗಳನ್ನು ಸೋಲಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದು ಭೀಷ್ಮ ಘೋಷಿಸಿದರು. ಆತನು ವಿವಿಧ ಸೈನ್ಯಗಳನ್ನು ವಿವರಿಸುವುದನ್ನು ಮುಂದುವರೆಸಿದಾಗ ಭೀಷ್ಮನ ಮಾತುಗಳು ಆತನ ಕೇಳುಗರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಗಳನ್ನು ಮೂಡಿಸಿದವು. ಆತನು ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳಲ್ಲಿ ಪರಿಣಿತನಾಗಿದ್ದ, ಗುಡುಗುಗಳಷ್ಟೇ ಬಲಶಾಲಿಯಾಗಿದ್ದ ಉಸಿನಾರರ ಬಗ್ಗೆ ಮಾತನಾಡುತ್ತಿದ್ದನು. ಆನೆಯ ಬೆನ್ನಿನಿಂದ ಹೋರಾಡುವಲ್ಲಿ ಪರಿಣತಿ ಹೊಂದಿದ್ದ ಪೂರ್ವದವರು ಮತ್ತು ಸಿಂಹಗಳಂತೆ ಬರಿಗೈಯಲ್ಲಿ ಹೋರಾಡುತ್ತಿದ್ದ ಯವನರು, ಕಾಂಬೋಜರು ಮತ್ತು ಮಥುರಾದ ಸುತ್ತಮುತ್ತಲಿನವರ ಬಗ್ಗೆ ಮಾತನಾಡುತ್ತಿದ್ದನು. ಆದರೆ ಭೀಷ್ಮನ ವಿವರಣೆಗಳು ಕೇವಲ ದೈಹಿಕ ಗುಣಲಕ್ಷಣಗಳನ್ನು ಮೀರಿದ್ದವು. ಅವರು ಯೋಧರ ಪರಾಕ್ರಮವನ್ನು ಸೂಚಿಸುವ ಚಿಹ್ನೆಗಳ ಬಗ್ಗೆ ಮಾತನಾಡಿದರು. ಸಿಂಹ ಅಥವಾ ಹುಲಿಯಂತಹ ಕಣ್ಣುಗಳು, ಗುಡುಗಿನಂತಹ ಧ್ವನಿ ಅಥವಾ ನಕ್ಷತ್ರಗಳಂತೆ ಹೊಳೆಯುವ ಕಣ್ಣುಗಳು, ಇವರು ಶತ್ರು ಶ್ರೇಣಿಯನ್ನು ನುಬ್ಬುವ ಸಾಮರ್ಥ್ಯ ಹೊಂದಿರುವ ವೀರರಾಗಿದ್ದಾರೆ ಎಂದು ಅವರು ದೃಢನಿಶ್ಚಯದಿಂದ ಹೇಳಿದರು. ಜಿಂಕೆ ಅಥವಾ ಚಿರತೆ ಅಥವಾ ಗೂಳಿಗಳಂತಹ ಮುಖಗಳನ್ನು ಹೊಂದಿರುವ ಇತರರು ದೊಡ್ಡ ಚಟುವಟಿಕೆಯನ್ನು ಹೊಂದಿದ್ದರು. ಭೀಷ್ಮನ ಮಾತುಗಳು ಹರಿದಾಡತೊಡಗಿದವು. ಬೆಕ್ಕುಗಳಂತೆ ಬಾಗಿದ ದೇಹಗಳು, ತೆಳ್ಳಗಿನ ಕೂದಲು ಮತ್ತು ಚರ್ಮ ಮತ್ತು ಇಗ್ವಾನದಂತೆ ಕಣ್ಣು ಮುಚ್ಚಿದ ಯೋಧರನ್ನು ವಿವರಿಸುತ್ತಿದ್ದವು. ಈ ಯೋಧರು ಯುದ್ಧದಲ್ಲಿ ಅಜೇಯರಾದರು. ಅವರ ವೇಗ ಮತ್ತು ಚಡಪಡಿಕೆ ಸಾಟಿಯಿಲ್ಲ. ಇತರರು ಚೆನ್ನಾಗಿ ಹೆಳೆದ ಚೌಕಟ್ಟುಗಳು, ವಿಶಾಲವಾದ ಎದೆ ಮತ್ತು ಹುಬ್ಬುಗಳಿಂದ ಕಪ್ಪಾದ ಮುಖಗಳನ್ನು ಹೊಂದಿದ್ದರು. ಅಳೆಯಲಾಗದಷ್ಟು ಧೈರ್ಯಶಾಲಿಯಾಗಿದ್ದರು. ಭೀಷ್ಮನು ಮಾತನಾಡುತ್ತಿದ್ದಂತೆಯೇ ಅವನ ಕೇಳುಗರು ಪ್ರತಿಯೊಂದು ಮಾತನ್ನೂ ತೂಗಾಡುತ್ತಿದ್ದರು. ಅವರ ಕಲ್ಪನೆಗಳು ವಿವಿಧ ಸೈನ್ಯಗಳ ದರ್ಶನಗಳೊಂದಿಗೆ ಕಾಡಾಗುತ್ತಿದ್ದವು. ಅವರು ವಕ್ರವಾದ ಕಣ್ಣುಗಳು, ವಿಶಾಲವಾದ ಹಣೆಯ ಮತ್ತು ಸಿಡಿಲಿನಂತೆ ಬಲವಾದ ತೋಳುಗಳನ್ನು ಹೊಂದಿದ್ದ ಯೋಧರನ್ನು ವರ್ಣಿಸಿದರು. ಈ ಯೋಧರು ಕೋಪಗೊಂಡ ಆನೆಗಳಂತೆ ಯುದ್ಧಕ್ಕೆ ಧಾವಿಸಿದರು. ಅವರ ಕೋಪವನ್ನು ತಡೆಯಲಾಗಲಿಲ್ಲ. ಅಂತಿಮವಾಗಿ
ಭೀಷ್ಮನು ಒಂದು ನಿರ್ದಿಷ್ಟ ರೀತಿಯ ಯೋಧರ ಬಗ್ಗೆ ಮಾತನಾಡುತ್ತಾನೆ. ಕುಗಳ ಅಜಾಗರೂಕ ಮತ್ತು ದುರಹಂಕಾರಿ ಅವರ ಮುಖಗಳು ನೋಡಲು ಭಯಾನಕವಾಗಿದ್ದವು ಮತ್ತು ಅವರು ಸಮಾಜದ ಹೊರವಲಯದಲ್ಲಿ ವಾಸಿಸುತ್ತಿದ್ದರು. ಅಂತಹ ಪಡೆಗಳನ್ನು ಯಾವಾಗಲೂ ವಾಹನದಲ್ಲಿರಿಸಬೇಕು ಎಂದು ಭೀಷ್ಮನು ಸಲಹೆ ನೀಡಿದನು. ಅವರು ನಡವಳಿಕೆಯಲ್ಲಿ ದುಷ್ಟರು, ಆದರೆ ಅವರು ತಮ್ಮ ವೈರಿಗಳನ್ನು ಸುಲಭವಾಗಿ ಕೊಲ್ಲುತ್ತಾರೆ ಮತ್ತು ಯುದ್ಧದಿಂದ ಹಿಂದೆ ಸರಿಯುವುದಿಲ್ಲ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯ ಮೇಲೆ ಮೌನ ಆವರಿಸಿತು. ಭೀಷ್ಮನ ಬುದ್ಧಿವಂತಿಕೆಗೆ ಕೃತಜ್ಞತೆ ಸಲ್ಲಿಸುತ್ತಾ ಯುಧಿಷ್ಠಿರನ ಕಣ್ಣುಗಳು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ಸಭೆಯು ಚದುರಿಹೋಯಿತು. ಪ್ರತಿ ಯೋಧನೂ ತನ್ನೊಂದಿಗೆ ಭೀಷ್ಮನ ಮಾತುಗಳ ಪಾಠಗಳನ್ನು ಹೊತ್ತುಕೊಂಡು ಹೊಸ ಆತ್ಮವಿಶ್ವಾಸ ಮತ್ತು ತಿಳುವಳಿಕೆಯೊಂದಿಗೆ ಯುದ್ಧದ ಸವಾಲುಗಳನ್ನು ಎದುರಿಸಲು ಸಿದ್ಧನಾದನು. ಸೂರ್ಯನು ಯುದ್ಧಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಮುಳುಗುತ್ತಿದ್ದನು. ರಾಜ ಯುಧಿಷ್ಠಿರನ ಮುನ್ನ ಒಟ್ಟುಗೂಡಿದ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ರಾಜನ ಕುತೂಹಲವು ಅವನ ಮೇಲೆ ಮೇಲುಗೈ ಸಾಧಿಸಿತು ಮತ್ತು ಅವನು ತನ್ನ ಬುದ್ಧಿವಂತ ಮತ್ತು ಪೂಜ್ಯ ಚಿಕ್ಕಪ್ಪನಾದ ಭೀಷ್ಮನ ಕಡೆಗೆ ತಿರುಗಿ, ಸೈನ್ಯದ ವಿಜಯವನ್ನು ಮುನ್ಸೂಚಿಸುವ ಚಿಹ್ನೆಗಳು ಯಾವುವು, ನಾನು ಅವರನ್ನು ತಿಳಿದುಕೊಳ್ಳಬೇಕು ಎಂದು ಕೇಳಿದನು. ಭೀಷ್ಮನು ತಿಳುವಳಿಕೆಯುಳ್ಳ ನಗುವಿನೊಂದಿಗೆ ಭಾರತಗಳ ಪ್ರಾಚೀನ ಬುದ್ಧಿವಂತಿಕೆಯನ್ನು ವಿವರಿಸಲು ಪ್ರಾರಂಭಿಸಿದನು. ದೇವರುಗಳು ಸ್ವತಃ ಕೋಪಗೊಂಡಾಗ ಮತ್ತು ಅದೃಷ್ಟವು ನಮ್ಮನ್ನು ಪ್ರೇರೇಪಿಸಿದಾಗ ನಮಗೆ ಸಂಭವಿಸುವ ಕೆಟ್ಟದ್ದನ್ನು ಶಮನಗೊಳಿಸಲು ನಾವು ಶುಭ ಕಾರ್ಯಗಳನ್ನು ಮತ್ತು ಪ್ರಾಯಶ್ಚಿತ್ತದ ವಿಧಿಗಳನ್ನು ಮಾಡಬೇಕು. ಅವರು ಹರ್ಷಚಿತ್ತದಿಂದ ಮತ್ತು ದಣಿವರಿಯದ ಸೈನ್ಯವನ್ನು ಕಾಪಾಡಿಕೊಳ್ಳುವ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದರು. ಅಲ್ಲಿ ಪ್ರಾಣಿಗಳು ಸಹ ತಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತವೆ ಎಂದು ತೋರುತ್ತದೆ. ಅಂತಹ ಪಡೆಗಳ ಹಿಂದಿನಿಂದ ಗಾಳಿಯು ಅನುಕೂಲಕರವಾಗಿ ಬೀಸುತ್ತಿತ್ತು. ಮಳೆಬಿಲ್ಲುಗಳು ಆಕಾಶದಲ್ಲಿ ಕಾಣಿಸಿಕೊಂಡವು ಮತ್ತು ಮೋಡಗಳು ಅವುಗಳ ಮೇಲೆ ನೆರಳು ಬೀಸಿದ್ದವು. ಭೀಷ್ಮನು ತನ್ನ ಕಥೆಯನ್ನು ಮುಂದುವರೆಸಿದಾಗ ಅವನು ವಿಜಯವನ್ನು ಮುನ್ಸೂಚಿಸಿದ ಶುಭ ಸಂಕೇತಗಳನ್ನು ತೋರಿಸಿದನು. ಶಂಖಗಳು ಮತ್ತು ಡ್ರಮ್ಗಳು ಜೋರಾಗಿ ಮತ್ತು ಆಳವಾದ ಸಿಪ್ಪೆಗಳನ್ನು ಕಳುಹಿಸಿದವು. ಹೋರಾಟಗಾರರು ಚುರುಕುತನದಿಂದ ತುಂಬಿದರು ಮತ್ತು ಜಿಂಕೆಗಳು ಮತ್ತು ಇತರ ಚತುರ್ಭುಜಗಳು ಸಹ ಸೈನ್ಯವನ್ನು ಒಲವು ತೋರುತ್ತಿದ್ದವು. ಅವರು ಈಗಾಗಲೇ ಯುದ್ಧಕ್ಕೆ ಹೊರಟವರ ಹಿಂದೆ ಅಥವಾ ಎಡಭಾಗದಲ್ಲಿ ಕಾಣಿಸಿಕೊಂಡರೆ ಭೀಷ್ಮನು ವಿವರಿಸಿದನು. ಅವರನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ, ಆದರೆ ಅವರು ವ್ಯಾನಲ್ಲಿ ಕಾಣಿಸಿಕೊಂಡರೆ ಅದು ವಿಪತ್ತು ಮತ್ತು ಸೋಲಿನ ಸಂಕೇತವಾಗಿತ್ತು. ಭೀಷ್ಮನು ಸಂಧಾನ ಮತ್ತು ರಾಜತಾಂತ್ರಿಕತೆಯ ಪ್ರಾಮುಖ್ಯತೆಯ ಬಗ್ಗೆಯೂ ಮಾತನಾಡುತ್ತಾ, ಯುದ್ಧವನ್ನು ಆಶ್ರಯಿಸುವ ಮೊದಲು ತನ್ನ ವೈರಿಗಳ ನಡುವೆ ವಿಭಜನೆಯನ್ನು ಉಂಟುಮಾಡುವ ನೀತಿಯನ್ನು ಪ್ರಯತ್ನಿಸಬೇಕು ಎಂದು ಹೇಳಿದನು. ಯುದ್ಧದ ಘರ್ಷಣೆಯನ್ನು ತಪ್ಪಿಸಬಹುದಾದಷ್ಟು ಕಾಲ ಅದು ಅಪೇಕ್ಷಣೀಯವಲ್ಲ ಎಂದು ಅವರು ಎಚ್ಚರಿಸಿದರು. ಆದರೆ ಯುದ್ಧವು ಅನಿವಾರ್ಯವಾಗಿದ್ದಾಗ ರಾಜನು ಸಂಧಾನದ ಕಲೆಗಳನ್ನು ಬಳಸಿ ಅವುಗಳನ್ನು ತೀವ್ರತೆಯ ಅಳತೆಗಳೊಂದಿಗೆ ಬೆರೆಸಬೇಕು. ರಾತ್ರಿ ಕಳೆದಂತೆ ಭೀಷ್ಮನು ಯುದ್ಧದಲ್ಲಿ ಕ್ಷಮೆ ಮತ್ತು ತೀವ್ರತೆಯ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದನು. ಅವನು ಯುಧಿಷ್ಠಿರನಿಗೆ ವಿಜಯದ ನಂತರ ಕ್ಷಮೆಯನ್ನು ತೋರಿಸಬೇಕು, ಆದರೆ ಮೊದಲು ಅಲ್ಲ ಎಂದು ಹೇಳಿದನು. ಒಂದು ಮರದ ಕಂಬವನ್ನು ಶಾಖವಿಲ್ಲದೆ ನೇರವಾಗಿ ಮಾಡಿದರೆ ಅವನು ಹೇಳಿದನು, ಶೀಘ್ರದಲ್ಲೇ ಅದರ ಹಿಂದಿನ ಸ್ಥಿತಿಯನ್ನು ಊಹಿಸುತ್ತದೆ. ಆದರೆ ಧರ್ಮಗ್ರಂಥಗಳಲ್ಲಿ ನುರಿತವನು ಈ ವಿಧಾನವನ್ನು ಅನುಮೋದಿಸುವುದಿಲ್ಲ. ಶತ್ರುವನ್ನು ನಿಗ್ರಹಿಸಬೇಕು ಮತ್ತು ಮಗನನ್ನು ನಿಗ್ರಹಿಸುವ ಸೈನಂತೆ ಪರೀಕ್ಷಿಸಬೇಕು ಎಂದು ಹೇಳುತ್ತಾನೆ. ಯುಧಿಷ್ಠಿರನು ಭೀಷ್ಮನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಒಣಗಿದ ಭೂಮಿಯಂತೆ ಪ್ರಾಚೀನ ಜ್ಞಾನವನ್ನು ಮುಳುಗಿಸಿ ಮಳೆಯಲ್ಲಿ ಕುಡಿಯುತ್ತಿತ್ತು. ತಾನು ತೀವ್ರತೆ ಮತ್ತು ಸೌಮ್ಯತೆಯ ನಡುವಿನ ಸೂಕ್ಷ್ಮರೇಖೆಯಲ್ಲಿ ನಡೆಯಬೇಕು ಎಂದು ಅವನಿಗೆ ತಿಳಿದಿತ್ತು, ಏಕೆಂದರೆ ತುಂಬಾ ಕಠಿಣವಾದ ರಾಜನನ್ನು ಎಲ್ಲಾ ಜೀವಿಗಳು ದ್ವೇಷಿಸುತ್ತಿದ್ದರು, ಆದರೆ ಅತಿಯಾದ ಸೌಮ್ಯವಾದವನನ್ನು ಕಡೆಗಣಿಸಲಾಗುತ್ತಿತ್ತು. ರಾತ್ರಿ
ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಭೀಷ್ಮನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸುತ್ತಾ, ರಾಜನು ಎಲ್ಲಾ ಸಂದರ್ಭಗಳಲ್ಲಿಯೂ ಸಂಧಾನದಿಂದ ವರ್ತಿಸಬೇಕು. ನಿರ್ಭೀತರಾದ ಮತ್ತು ಸದ್ಗುಣಶೀಲನಾದ ರಾಜನು ಎಲ್ಲಾ ಜೀವಿಗಳ ಪ್ರಿಯನಾಗುತ್ತಾನೆ ಎಂದು ಹೇಳಿದನು. ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ವಿಸ್ತಾರವಾದ ನಗರದ ಮೇಲೆ ಬೆಚ್ಚರಿನ ಕಿತ್ತಳೆ ಬಣ್ಣವನ್ನು ಹೊಳೆಯುತ್ತಿದ್ದನು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನೊಂದಿಗೆ ಆಳವಾದ ಚಿಂತನೆಯಲ್ಲಿ ಕುಳಿತಿದ್ದನು. ಅವನು ಯುದ್ಧ ಮತ್ತು ರಾಜತಾಂತ್ರಿಕತೆಯ ಸಂಕೀರ್ಣತೆಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನವನ್ನು ಕೇಳಿದನು. ಸೌಮ್ಯ ಉಗ್ರ ಅಥವಾ ಶಕ್ತಿಯುತ ವೈರಿಗಳ ಬಗ್ಗೆ ಹೇಗೆ ವರ್ತಿಸಬೇಕು ಎಂಬುದರ ಬಗ್ಗೆ ಬುದ್ಧಿವಂತಿಕೆಯನ್ನು ಹುಡುಕಿದನು. ಭೀಷ್ಮನ ಕಣ್ಣುಗಳು ಆಕಾಶಗಳ ಪ್ರಾಚೀನ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದಾಗ ಹೊಳೆಯುತ್ತಿದ್ದವು. ದೇವತೆಗಳ ಪರಾಕ್ರಮಶಾಲಿ ರಾಜನಾದ ಇಂದ್ರನು ಒಮ್ಮೆ ಅತ್ಯಂತ ಬುದ್ಧಿವಂತ ಕೃಷಿಯಾದ ಬೃಹಸ್ಪತಿಯ ಸಲಹೆಯನ್ನು ಕೇಳಿದ್ದನು. ಇಂದ್ರನು ತನ್ನ ವಿಜಯದ ಬಳಕೆ ಮತ್ತು ತನಗೆ ದೊರೆತ ಸಮೃದ್ಧಿಯನ್ನು ಕಳೆದುಕೊಳ್ಳುವ ಭಯದ ನಡುವೆ ಛಿದ್ರಗೊಂಡಿದ್ದನು. ಇಂದ್ರನು ತನ್ನ ಕಳವಳಗಳನ್ನು ವ್ಯಕ್ತಪಡಿಸುವಾಗ ಬೃಹಸ್ಪತಿಯು ಶ್ರದ್ಧೆಯಿಂದ ಆಲಿಸಿದನು ಮತ್ತು ನಂತರ ಬುದ್ಧಿವಂತಿಕೆಯ ಮಾತುಗಳಲ್ಲಿ ಹೇಳಿದನು, ಜಗಳ ಅಥವಾ ಆಕ್ರಮಣದ ಮೂಲಕ ತನ್ನ ವೈರಿಗಳನ್ನು ನಿರ್ವಹಿಸಲು ಎಂದಿಗೂ ಪ್ರಯತ್ನಿಸಬಾರದು. ಬದಲಿಗೆ ಒಬ್ಬರು ತಮ್ಮ ಕೋಪ ಮತ್ತು ಭಯವನ್ನು ಒಳಗಿನಿಂದ ಮರೆಮಾಚಬೇಕು. ಶಾಂತವಾಗಿ ಮತ್ತು ಮೇಲ್ಮೈಯಲ್ಲಿ ಶಾಂತವಾಗಿ ಕಾಣಿಸಿಕೊಳ್ಳಬೇಕು. ಬೃಹಸ್ಪತಿಯು ಇಂದ್ರನಿಗೆ ತನ್ನ ಶತ್ರುಗಳಿಗೆ ಸಿಹಿ ಮಾತುಗಳನ್ನು ಮಾತನಾಡಲು, ದಯೆಯಿಂದ ಮತ್ತು ಔದಾರ್ಯದಿಂದ ಅವರನ್ನು ಗೆಲ್ಲಲು ಸಲಹೆ ನೀಡಿದನು. ಆದರೆ ಭೀಷ್ಮನು ಅಲ್ಲಿಗೇ ನಿಲ್ಲಲಿಲ್ಲ. ಅವನು ಪ್ರಾಚೀನ ಋಷಿಯ ಬೋಧನೆಗಳನ್ನು ವಿವರಿಸುವುದನ್ನು ಮುಂದುವರೆಸಿದನು. ಯುದ್ಧ ತಂತ್ರ ಮತ್ತು ರಾಜತಾಂತ್ರಿಕತೆಯ ಸೂಕ್ಷ್ಮತೆಗಳನ್ನು ಹಂಚಿಕೊಂಡನು. ರಾಜನು ಯಾವಾಗಲೂ ತನ್ನ ವೈರಿಗಳ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಅವರ ಕುತಂತ್ರ ಅಥವಾ ಶಕ್ತಿಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು ಎಂದು ಅವರು ಹೇಳಿದನು. ತನ್ನ ಶತ್ರುಗಳ ಮೇಲೆ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸಲು, ಅವರ ದೌರ್ಬಲ್ಯಗಳನ್ನು ಗುರುತಿಸಲು ಮತ್ತು ಅವುಗಳನ್ನು ಬಳಸಿಕೊಳ್ಳಲು ಗೂಢಚಾರರು ಮತ್ತು ಏಜೆಂಟರನ್ನು ಬಳಸಲು ಬೃಹಸ್ಪತಿಯು ಇಂದ್ರನಿಗೆ ಸಲಹೆ ನೀಡಿದ್ದನು. ಭೀಷ್ಮನು ಮಾತನಾಡುತ್ತಿದ್ದಂತೆ ಕೋಣೆಯು ಶಾಂತವಾಯಿತು. ಬುದ್ಧಿವಂತಿಕೆಯ ಉಪಸ್ಥಿತಿಯು ದಾಳಿಯನ್ನು ತುಂಬಿದಂತೆ ಯುಧಿಷ್ಠಿರನು ಪ್ರತಿ ಪದವನ್ನು ಮಳೆಯಲ್ಲಿ ಕುಡಿಯುವ ಬಾಯಾರಿದ ಸಸ್ಯದಂತೆ ಹೀರಿಕೊಳ್ಳುತ್ತಾ ಶ್ರದ್ಧೆಯಿಂದ ಆಲಿಸಿದರು. ತನ್ನ ಮೊಮ್ಮಗನ ಬೋಧನೆಗಳಿಂದ ತಾನು ಕಲಿಯಬೇಕಾದದ್ದು ಬಹಳಷ್ಟಿದೆ ಮತ್ತು ಯುದ್ಧದ ಕಲೆಯು ಕೇವಲ ಯುದ್ಧಗಳನ್ನು ಗೆಲ್ಲುವುದಷ್ಟೇ ಅಲ್ಲ, ರಾಜ್ಯದೊಳಗೆ ಸಮತೋಲನ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದೂ ಆಗಿದೆ ಎಂದು ಆತನಿಗೆ ತಿಳಿದಿತ್ತು. ಭೀಷ್ಮನ ಮಾತುಗಳು ಸಾಮರಸ್ಯ ಮತ್ತು ಮುಖಾಮುಖಿಯ ನಡುವಿನ ಸೂಕ್ಷ್ಮ ನೃತ್ಯವನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡು ಶಕ್ತಿ ಮತ್ತು ದೌರ್ಬಲ್ಯದ ನಡುವಿನ ಸೂಕ್ಷ್ಮ ರೇಖೆಯನ್ನು ಅನುಸರಿಸಿದ ರಾಜನ ಒಂದು ಎದ್ದುಕಾಣುವ ಚಿತ್ರಣವನ್ನು ಚಿತ್ರಿಸುತ್ತವೆ. ಆತ ತಂತ್ರ ಮತ್ತು ಕುತಂತ್ರದ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದರು. ಒಬ್ಬರ ಶತ್ರುಗಳನ್ನು ಗೆಲ್ಲಲು ಉಡುಗೊರೆಗಳು ಮತ್ತು ಸಿಹಿ ಪದಗಳನ್ನು ಬಳಸುವುದರ ಜೊತೆಗೆ ಸರಿಯಾದ ಸಮಯದಲ್ಲಿ ಹೊಡೆಯಲು ಸಿದ್ಧರಿರುವುದರ ಬಗ್ಗೆಯೂ ಮಾತನಾಡಿದರು. ಸಂಜೆ ಸಮೀಪಿಸುತ್ತಿದ್ದಂತೆ ಯುಧಿಷ್ಠಿರನು ತನ್ನ ಆಸನದಿಂದೆದ್ದು ತನ್ನ ಕಣ್ಣುಗಳು ತನ್ನ ಅಜ್ಜಿಯ ಕಡೆಗೆ ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ಅವನಿಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವನಿಗೆ ತಿಳಿದಿತ್ತು. ಯುಗಗಳ ಬುದ್ಧಿವಂತಿಕೆ, ಮಾರ್ಗದರ್ಶನ ಮತ್ತು ಸಲಹೆಯ ಮಾತುಗಳಲ್ಲಿ ಬಟ್ಟೆ ಇಳಿಯಿತು ಮತ್ತು ಅವನು ಸಭೆಯಿಂದ ಹೊರನಡೆದಾಗ ತಾನು ತನ್ನ ಜೀವಿತಾವಧಿಯಲ್ಲಿ ಭೀಷ್ಮನ ಬೋಧನೆಗಳ ಪಾಠಗಳನ್ನು ತನ್ನೊಂದಿಗೆ ಕೊಂಡೊಯ್ಯುತ್ತೇನೆ ಎಂದು ತಿಳಿದುಕೊಂಡು ತನ್ನಲ್ಲಿ ಶಾಂತಿಯ ಭಾವವನ್ನು ನೆಲೆಗೊಳಿಸಿದನು. ದೊಡ್ಡ ರಾಜ್ಯದ ಮಧ್ಯದಲ್ಲಿ ರಾಜ ಯುಧಿಷ್ಠಿರನು ಬುದ್ಧಿವಂತ ಭೀಷ್ಮನ ಮಾರ್ಗದರ್ಶನವನ್ನು ಕೋರಿ ಆಳವಾದ ಚಿಂತನೆಯಲ್ಲಿ ಕುಳಿತನು.
ರಾಜನ ಆಲೋಚನೆಗಳು ಅವನೊಳಗಿನ ಪ್ರಕ್ಷುಬ್ಧತೆಯಿಂದ ಆವರಿಸಲ್ಪಟ್ಟವು. ಅವನ ಅಧಿಕಾರಿಗಳು ಅವನನ್ನು ವಿರೋಧಿಸಿದರು. ಅವನ ಖಜಾನೆ ಮತ್ತು ಸೈನ್ಯವು ಅವನ ನಿಯಂತ್ರಣದಲ್ಲಿರಲಿಲ್ಲ ಮತ್ತು ಅವನ ಬಳಿ ಏನೂ ಉಳಿದಿರಲಿಲ್ಲ. ರಾಜನ ದುಃಖದ ಆಳವನ್ನು ಅರಿತ ಭೀಷ್ಮನು ಬುದ್ಧಿವಂತಿಕೆಯ ಕಾಲಾತೀತ ಕಥೆಯನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದನು. ಅವನು ರಾಜಕುಮಾರ ಕ್ಷೇಮದರ್ಶಿಯ ಬಗ್ಗೆ ಮಾತನಾಡುತ್ತಿದ್ದನು. ಅವನು ಒಂದು ಕಾಲದಲ್ಲಿ ಪ್ರಬಲ ಆಡಳಿತಗಾರನಾಗಿದ್ದನು, ಆದರೆ ಬಹಳ ಸಂಕಟದಲ್ಲಿ ಬಿದ್ದನು. ರಾಜಕುಮಾರನು ಮಾರ್ಗದರ್ಶನಕ್ಕಾಗಿ ಬುದ್ಧಿವಂತ ಮತ್ತು ಪೂಜ್ಯ ವಿದ್ವಾಂಸರಾದ ಕಾಳಕವೃಕ್ಷಿಯನ್ನು ಹುಡುಕುತ್ತಿದ್ದನು. ರಾಜಕುಮಾರನ ಮಾತುಗಳು ಹತಾಶೆ ಮತ್ತು ಹಂಬಲದಿಂದ ತುಂಬಿದವು. ಓ ಬ್ರಾಹ್ಮಣನೇ, ನಾನು ಏನು ಮಾಡಬೇಕು? ಅವನ ಧ್ವನಿಯು ದುಃಖದಿಂದ ನಡುಗುತ್ತಿತ್ತು. ನಾನು ನನ್ನ ರಾಜ್ಯವನ್ನು ಮರಳಿ ಪಡೆಯಲು ವಿಫಲನಾಗಿದ್ದೇನೆ. ಪದೇ ಪದೇ ಪ್ರಯತ್ನಿಸಿದರೂ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೇ, ಕಳ್ಳತನ ಮಾಡಬೇಕೇ, ಅಥವಾ ದರೋಡೆ ಮಾಡಬೇಕೇ, ಅಥವಾ ನಾನು ಇತರರೊಂದಿಗೆ ಆಶ್ರಯ ಪಡೆಯಬೇಕೇ? ಕಾಳಕವೃಕ್ಷಿಯು ಗಮನವಿಟ್ಟು ಆಲಿಸಿದನು. ಅವನ ಕಣ್ಣುಗಳು ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ತುಂಬಿದವು. ಅವನು ಸೌಮ್ಯವಾದ ಅಳತೆಯ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಅವನ ಮಾತುಗಳು ಬುದ್ಧಿವಂತಿಕೆಯಿಂದ ತೊಟ್ಟಿಕ್ಕಿದ್ದವು. ನನ್ನ ರಾಜಕುಮಾರನೇ, ನೀನು ಈಗಾಗಲೇ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀಯಾ ಎಂದು ಹೇಳಿದನು. ಎಲ್ಲವೂ ಕ್ಷಣಿಕ ಮತ್ತು ಕ್ಷಣಿಕವಾಗಿವೆ. ಸಂಪತ್ತು ಮತ್ತು ಶಕ್ತಿಯ ಬಗೆಗಿನ ನಮ್ಮ ಬಾಂಧವ್ಯವು ಭ್ರಮೆಗಳಂತಿದೆ. ಅವು ಗಾಳಿಯಲ್ಲಿ ಹೊಗೆಯಂತೆ ಕಣ್ಮರೆಯಾಗುತ್ತವೆ. ಆ ವಿಷಯ ಮಾತುಗಳು ರಾಜಕುಮಾರನ ತೊಂದರೆಗೀಡಾದ ಹೃದಯಕ್ಕೆ ಮುಲಾಮು ಇದ್ದಂತೆ. ಅವನು ಎಲ್ಲದರ ಶಾಶ್ವತತೆಯ ಬಗ್ಗೆ, ಕಾಲಕ್ರಮೇಣ ದೊಡ್ಡ ಸಾಮ್ರಾಜ್ಯಗಳು ಸಹ ಹೇಗೆ ಏರುತ್ತವೆ ಮತ್ತು ಬೀಳುತ್ತವೆ ಎಂಬುದರ ಬಗ್ಗೆ ಮಾತನಾಡುತ್ತಾನೆ. ನಿಮ್ಮ ಸ್ವಂತ ಅಸ್ಥಿರತೆಯನ್ನು ಪ್ರತಿಬಿಂಬಿಸಿ ಎಂದು ಕಾಳಕವೃಕ್ಷಿಯು ಒತ್ತಾಯಿಸಿದನು. ನೀವೂ ಸಹ ಒಂದು ದಿನ ಉಳಿಯುವುದಿಲ್ಲ. ಭೀಷ್ಮನು ಋಷಿಯ ಮಾತುಗಳನ್ನು ವಿವರಿಸುತ್ತಿದ್ದಂತೆ ರಾಜನು ಶ್ರದ್ಧೆಯಿಂದ ಆಲಿಸಿದನು. ಆತನು ಹಂಚಿಕೊಂಡಿದ್ದ ಬುದ್ಧಿವಂತಿಕೆಯ ಆಳದಿಂದ ಆಘಾತಕ್ಕೊಳಗಾದರು ಮತ್ತು ಆತನು ತನ್ನ ಮೇಲೆ ಶಾಂತಿಯ ಭಾವನೆಯನ್ನು ಅನುಭವಿಸಿದನು. ಆದರೂ ಆತ ತನ್ನ ಸ್ವಂತ ಆಸೆಗಳು ಮತ್ತು ಆಸಕ್ತಿಗಳೊಂದಿಗೆ ಹೋರಾಡುತ್ತಿದ್ದನು. ಭೀಷ್ಮನು ಮಾತನಾಡುವುದನ್ನು ಮುಂದುವರಿಸಿದನು. ತೊಂದರೆಗಿರಾದ ರಾಜನಿಗೆ ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡಿದನು. ಹಿಂದಿನ ಅಥವಾ ಭವಿಷ್ಯದ ಬಗ್ಗೆ ದುಃಖಿಸಬೇಡಿ ಎಂದು ಅವನು ಹೇಳಿದ್ದನು. ನಿಮ್ಮ ಬಳಿ ಏನಿದೆಯೋ ಅದರಲ್ಲಿ ತೃಪ್ತರಾಗಿರಿ ಮತ್ತು ಇತರರು ಹೊಂದಿದ್ದನ್ನು ಅಪೇಕ್ಷಿಸಬೇಡಿ. ಎಲ್ಲವೂ ಕ್ಷಣಿಕವಾಗಿದೆ ಮತ್ತು ನಿಜವಾದ ಸಂತೋಷವು ಅದರೊಳಗೇ ಇದೆ ಎಂಬುದನ್ನು ನೆನಪಿನಲ್ಲಿಡಿ. ಅವನು ಅದನ್ನು ಕೇಳುತ್ತಿದ್ದಂತೆ ರಾಜನ ಕಣ್ಣುಗಳು ವಿಶಾಲವಾದವು. ಅವನ ಹೃದಯವು ನಿಧಾನವಾಗಿ ಗುಣವಾಗಲು ಪ್ರಾರಂಭಿಸಿತು. ಅವನು ಭೀಷ್ಮನ ಮಾತುಗಳಲ್ಲಿ ಬುದ್ಧಿವಂತಿಕೆಯನ್ನು ನೋಡಿದನು ಮತ್ತು ಅವನ ಮೇಲೆ ಶಾಂತಿಯ ಭಾವವು ನೆಲೆಗೊಂಡಿತು. ಈ ಕ್ಷಣದಲ್ಲಿ ತನಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವನು ತಿಳಿದನು. ತಿಳುವಳಿಕೆಯ ಉಡುಗೊರೆ ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ರಾಜ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀಸಿದಾಗ ರಾಜ ಯುಧಿಷ್ಠಿರನು ತನ್ನ ಆಸನದಿಂದ ಎದ್ದು ಕೃತಜ್ಞತೆಯಿಂದ ತುಂಬಿದ. ಅವನ ಹೃದಯ ಈ ಕ್ಷಣದಲ್ಲಿ ತಾನು ಕಲಿತ ಪಾಠಗಳನ್ನು ಎಂದಿಗೂ ಮರೆಯುವುದಿಲ್ಲ ಮತ್ತು ಉಳಿದ ದಿನಗಳಲ್ಲಿ ಅವುಗಳನ್ನು ತನ್ನೊಂದಿಗೆ ಕೊಂಡೊಯ್ಯುತ್ತೇನೆ ಎಂದು ಅವನಿಗೆ ತಿಳಿದಿತ್ತು. ಕೋಲಾಹಲದ ನಡುವೆಯೂ ಕೋಸಲದ ರಾಜ ಹರಿಶ್ಚಂದ್ರನು ಒಬ್ಬ ಬುದ್ಧಿವಂತ ಋಷಿಯ ಸಲಹೆಯನ್ನು ಕೇಳಿದನು. ರಾಜನ ರಾಜ್ಯವು ಪತನದ ಅಂಚಿನಲ್ಲಿತ್ತು ಮತ್ತು ಅವನು ದಾರಿ ತಪ್ಪಿದನು. ರಾಜನನ್ನು ನೀತಿಯ ಹಾದಿಗೆ ಮರಳಿ ಕರೆದೊಯ್ಯುವ ಅವಕಾಶವನ್ನು ಅರಿತ ಋಷಿ ರಾಜ್ಯದ ಸಮೃದ್ಧಿಯನ್ನು ಪುನಃಸ್ಥಾಪಿಸಲು ಯೋಜನೆಯನ್ನು ಪ್ರಸ್ತಾಪಿಸಿದನು. ನಿಮ್ಮ ಅಹಂಕಾರ ಮತ್ತು ಆಸೆಗಳನ್ನು ತ್ಯಜಿಸಿ, ಋಷಿ ಸೌಮ್ಯವಾಗಿ ಹೇಳಿದರು. ನಿಮ್ಮ ಶತ್ರುಗಳ ಮೇಲೆ ನಮ್ರತೆ ಮತ್ತು ಭಕ್ತಿಯಿಂದ ಕಾಯಿರಿ. ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮೂಲಕ ಮತ್ತು ಸತ್ಯಕ್ಕೆ ಬದ್ಧರಾಗಿರುವ ಮೂಲಕ ಮಿಥಿಲೆಯ ಆಡಳಿತಗಾರ ಜನಕನನ್ನು ಸೇವಿಸಿ. ವಿದೇಹದ ರಾಜನು ನಿಮಗೆ ಅಪಾರ ಸಂಪತ್ತನ್ನು ಪ್ರತಿಫಲಿಸುತ್ತಾನೆ ಮತ್ತು
ನೀವು ಅವನ ವಿಶ್ವಾಸಾರ್ಹ ಮಿತ್ರರಾಗುತ್ತೀರಿ. ಋಷಿಯು ಚೇತರಿಕೆಯ ಕಾರ್ಯತಂತ್ರವನ್ನು ವಿವರಿಸುವಾಗ ರಾಜನು ಶ್ರದ್ಧೆಯಿಂದ ಆಲಿಸಿದನು. ಧೈರ್ಯ, ಪರಿಶ್ರಮ ಮತ್ತು ನಡವಳಿಕೆಯ ಶುದ್ಧತೆಯನ್ನು ಹೊಂದಿರುವವರೊಂದಿಗೆ ಸೇರಿಕೊಳ್ಳಿ ಎಂದು ಅವರು ಸಲಹೆ ನೀಡಿದರು. ಜನಕನ ಅನುಗ್ರಹದಿಂದ ನೀವು ಕರ್ತವ್ಯ ಮತ್ತು ಸತ್ಯದ ಬಗೆಗಿನ ಬದ್ಧತೆಯಿಂದ ಒಗ್ಗೂಡಿದ ವಿವಿಧ ಹಿನ್ನೆಲೆಯ ಮಿತ್ರರನ್ನು ಒಟ್ಟುಗೂಡಿಸುತ್ತೀರಿ. ಋಷಿ ಮುಂದುವರೆದಂತೆ ಅವನ ಮಾತುಗಳು ರಾಜನ ಮನಸ್ಸಿನಲ್ಲಿ ಎದ್ದು ಕಾಣುವ ದೃಶ್ಯಗಳನ್ನು ಚಿತ್ರಿಸಿದವು. ಅವನು ಜನಕನ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಾನೆ, ಎಲ್ಲರ ನಂಬಿಕೆಯನ್ನು ಗಳಿಸುತ್ತಾನೆ ಮತ್ತು ಅಂತಿಮವಾಗಿ ಬುದ್ಧಿವಂತ ರಾಜನ ಬಲಗೈಯಾಗುತ್ತಾನೆ. ಈ ಆಲೋಚನೆಯು ರಾಜನ ಹೃದಯದಲ್ಲಿ ಭರವಸೆಯ ಅಲೆಯನ್ನು ಕಳುಹಿಸಿತು. ನಂತರ ಋಷಿ ಎರಡನೇ ವಿಧಾನವನ್ನು ಬಹಿರಂಗಪಡಿಸಿದರು. ಅವರ ವೈರಿಗಳನ್ನು ಪರಸ್ಪರ ಸಂಘರ್ಷಕ್ಕೆ ತನ್ನುವ ಮೂಲಕ ಅವರ ನಡುವೆ ವಿಭಜನೆಯನ್ನು ಸೃಷ್ಟಿಸುವುದು, ಅಥವಾ ನಿಮ್ಮ ಶತ್ರುಗಳ ವೈರಿಗಳೊಂದಿಗೆ ಶಾಂತಿ ಸ್ಥಾಪಿಸಿ ಹೀಗೆ ಅವರ ಶಕ್ತಿಯನ್ನು ಮುರಿಯಿರಿ ಎಂದು ಅವರು ಸೇರಿಸಿದರು. ಸಂಭಾಷಣೆಯು ತೆರೆದುಕೊಳ್ಳುತ್ತಿದ್ದಂತೆ ಋಷಿಯು ಶತ್ರುವಿನ ಖಜಾನೆಯನ್ನು ಬರಿದು ಮಾಡಲು, ಭಿನ್ನಾಭಿಪ್ರಾಯವನ್ನು ಬಿತ್ತಲು ಮತ್ತು ಸೂಕ್ಷ್ಮ ವಂಚನೆಯನ್ನು ಸಹ ಬಳಸಿಕೊಳ್ಳಲು ವಿವಿಧ ತಂತ್ರಗಳಿಂದ ಸಲಹೆಯ ಸಂಕೀರ್ಣ ವಸ್ತ್ರವನ್ನು ನೇಯ್ದರು. ಅವರು ಬಲವಂತದ ಮೇಲೆ ಹೆಚ್ಚು ಅವಲಂಬಿತ ಆಗುವುದರ ಅಥವಾ ಮಿತಿಮೀರಿದ ಆಚರಣೆಗಳ ಮೂಲಕ ದೇವರುಗಳನ್ನು ಪೂಜಿಸುವುದರ ವಿರುದ್ಧ ಎಚ್ಚರಿಕೆ ನೀಡಿದರು. ನಿರ್ದಿಷ್ಟವಾಗಿ ಒಂದು ಗಮನಾರ್ಹವಾದ ವಾಕ್ಯವೊಂದರಲ್ಲಿ ಶತ್ರುವಿಗೆ ಐಷಾರಾಮಿಗಳನ್ನು ನೀಡುವ ಮೂಲಕ ಅವರನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸಬೇಕು ಎಂಬುದನ್ನು ಋಷಿ ವಿವರಿಸಿದ್ದಾರೆ. ಅದು ಅಂತಿಮವಾಗಿ ಅವರ ಸಂಪನ್ಮೂಲಗಳನ್ನು ಹಾಳು ಮಾಡುತ್ತದೆ. ನಿಮ್ಮ ವೈರಿಯು ಸುಂದರ ಮಹಿಳೆಯರು, ದುಬಾರಿ ಉಡುಪುಗಳು ಮತ್ತು ಅಮೂಲ್ಯ ವಸ್ತುಗಳನ್ನು ಬಯಸುವಂತೆ ಮಾಡಿ ಎಂದು ಅವರು ಹೇಳಿದರು. ಅವರ ಮಾತುಗಳು ಲೆಕ್ಕಾಚಾರದ ತಂತ್ರದಿಂದ ತೊಟ್ಟಿಕ್ಕಿದವು. ಅವರನ್ನು ಭೋಗಾಸಕ್ತಿಯಿಂದ ಬಿಡಿಸಿ ಮತ್ತು ಅವರು ಒಳಗಿನಿಂದ ನಾಶವಾಗುತ್ತಾರೆ. ಅಂತಿಮವಾಗಿ ಋಷಿಯು ವಿಷ ಮತ್ತು ವಂಚನೆಯನ್ನು ಒಳಗೊಂಡ ಯೋಜನೆಯನ್ನು ಬಹಿರಂಗಪಡಿಸಿದನು. ಬುದ್ಧಿವಂತ ನಾಯಕನು ಕುತಂತ್ರ ಮತ್ತು ರಹಸ್ಯದ ಮೂಲಕ ಇಡೀ ರಾಜ್ಯವನ್ನು ನಾಶಪಡಿಸಬಹುದು ಎಂದು ಸೂಚಿಸಿದನು. ಋಷಿಯು ವಿವಿಧ ಯೋಜನೆಗಳನ್ನು ವಿವರಿಸುವಾಗ ರಾಜನು ಶ್ರದ್ಧೆಯಿಂದ ಆಲಿಸಿದನು. ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ಧೈರ್ಯಶಾಲಿ ಸಭೆ ಹತ್ತಿರವಾಗುತ್ತಿದ್ದಂತೆ ರಾಜನು ತನ್ನ ಮೇಲೆ ಒಂದು ಸಂಕಲ್ಪದ ಭಾವನೆಯನ್ನು ಅನುಭವಿಸಿದನು. ತನಗೆ ಒಂದು ಅಪರೂಪದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವನಿಗೆ ತಿಳಿದಿತು. ಬುದ್ಧಿವಂತ ಸಮಾಲೋಚನೆ ಮತ್ತು ಕಾರ್ಯತಂತ್ರದ ಯೋಜನೆಯ ಮೂಲಕ ತನ್ನ ರಾಜ್ಯದ ಸಮೃದ್ಧಿಯನ್ನು ಮರಳಿ ಪಡೆಯುವ ಅವಕಾಶ. ಹೊಸ ದೃಢನಿಶ್ಚಯದೊಂದಿಗೆ ಮುಂದಿನ ಹಾದಿ ಎಷ್ಟೇ ಕಷ್ಟವಾಗಿದ್ದರೂ ಋಷಿಯ ಸಲಹೆಯನ್ನು ಅನುಸರಿಸುವುದಾಗಿ ಅವನು ಪ್ರತಿಜ್ಞೆ ಮಾಡಿದನು. ಕೋಸಲ ದೇಶದಲ್ಲಿ ಒಬ್ಬ ರಾಜನು ತನ್ನ ಅಚಲವಾದ ನೀತಿಗೆ ಹೆಸರುವಾಸಿಯಾದ ಬುದ್ಧಿವಂತ ಬ್ರಾಹ್ಮಣನೊಂದಿಗೆ ಚಿಂತನೆಯಲ್ಲಿ ಕುಳಿತನು. ರಾಜನ ಮಾತುಗಳು ವಂಚನೆ ಮತ್ತು ಅನ್ಯಾಯದ ವಿಧಾನಗಳಿಂದ ಮುಕ್ತವಾದ ಜೀವನವನ್ನು ನಡೆಸುವ ಬಯಕೆಯನ್ನು ಬಹಿರಂಗಪಡಿಸಿದವು. ಅಲ್ಲಿ ಪ್ರತಿ ಕ್ರಿಯೆಯು ಇತರರಿಗೆ ಹಾನಿಯಾಗದಂತೆ ಗೌರವ ಮತ್ತು ಪ್ರಯೋಜನವನ್ನು ತರುತ್ತದೆ. ರಾಜನ ಪ್ರಾಮಾಣಿಕ ಉದ್ದೇಶಗಳನ್ನು ಅರಿತ ಬ್ರಾಹ್ಮಣನು ಪ್ರೋತ್ಸಾಹದ ಮಾತುಗಳನ್ನು ಹೇಳಿದನು. ರಾಜನು ಸ್ವಭಾವ ಮತ್ತು ತಿಳುವಳಿಕೆಯಲ್ಲಿ ನಿಜವಾಗಿಯೂ ನೀತಿವಂತನಾಗಿದ್ದನು ಮತ್ತು ಅವರ ಪರಸ್ಪರ ಒಳಿತಿಗಾಗಿ ತಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಿದನು. ರಾಜ ಮತ್ತು ಮತ್ತೊಬ್ಬ ರಾಜನಾದ ವಿದೇಹದ ರಾಜ ಜನಕನ ನಡುವಿನ ಸಂಬಂಧವನ್ನು ಸೃಷ್ಟಿಸಬಹುದು ಎಂದು ಋಷಿ ದೂಷಿಸಿದರು. ಇದು ಸಮಯದ ಪರೀಕ್ಷೆಯನ್ನು ತಡೆದುಕೊಳ್ಳುತ್ತದೆ. ನಂತರ ಬ್ರಾಹ್ಮಣರು ರಾಜ ಜನಕನನ್ನು ತನ್ನ ನಿವಾಸಕ್ಕೆ ಆಹ್ವಾನಿಸಿದನು. ಅಲ್ಲಿ ಅವನು ಕೋಸಲ ರಾಜಕುಮಾರನ ಉದಾತ್ತ ಗುಣವನ್ನು ಅವನಿಗೆ ತಿಳಿಸಿದನು. ರಾಜಕುಮಾರನು ಕನ್ನಡಿಯ ಮೇಲ್ಮೈಯಂತೆ ಶುದ್ಧವಾದ ಹೃದಯವನ್ನು ಮತ್ತು ಶರತ್ಕಾಲದ ಚಂದ್ರನಂತೆ ಕಳಂಕವಿಲ್ಲದ ಆತ್ಮವನ್ನು ಹೊಂದಿದ್ದಾನೆ ಎಂದು ವಿವರಿಸಿದನು. ಈ ರಾಜಕುಮಾರನು ಸ್ನೇಹ ಮತ್ತು ನಂಬಿಕೆಗೆ ಅರ್ಹನಾಗಿದ್ದಾನೆ ಎಂದು ಋಷಿ ರಾಜನಿಗೆ ಭರವಸೆ ನೀಡಿದರು. ಬ್ರಾಹ್ಮಣನ ಮಾತುಗಳಿಂದ ರಾಜ ಜನಕನು ತೀವ್ರವಾಗಿ ಪ್ರಭಾವಿತನಾದನು ಮತ್ತು ಅವನು ಕೋಸಲನ ರಾಜಕುಮಾರನಲ್ಲಿ ಅಮೂಲ್ಯ ಮಿತ್ರ ಮತ್ತು ಮಂತ್ರಿಯನ್ನು ಕಂಡನು.
ಬುದ್ಧಿವಂತ ಮತ್ತು ಧೈರ್ಯಶಾಲಿ ಮಂತ್ರಿಯಿಲ್ಲದ ರಾಜನು ತನ್ನ ರಾಜ್ಯವನ್ನು 3 ದಿನಗಳವರೆಗೆ ಆಳಲು ಸಾಧ್ಯವಿಲ್ಲ ಎಂದು ಅವನು ಒಪ್ಪಿಕೊಂಡನು. ನಂತರ 2 ರಾಜರು ಒಗ್ಗೂಡಿದರು. ಇಬ್ಬರೂ ಪರಸ್ಪರರ ಗುಣಗಳು